ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಅರ್ಜುನ ಆನೆ ನಮ್ಮ ಅಂಬಾರಿಯನ್ನ ಸುಮಾರು 8 ಬಾರಿ ಹೊತ್ತಂತ ಅರ್ಜುನ ಕಳೆದ ಡಿಸೆಂಬರ್ 4ರಂದು ಪುಂಡಾನೆ ಸೆರೆ ವೇಳೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವೋ ಮತ್ತೊಂದೋ ಇನ್ನೊಂದೋ ಸಾವನ್ನಪ್ಪಿತು. ಕನ್ನಡಿಗರ ಅಸ್ಮಿತೆ, ಕನ್ನಡಿಗರ ಒಂದು ಭಾವನಾತ್ಮಕವಾಗಿ ಕನೆಕ್ಷನ್ ಇತ್ತು ಅರ್ಜುನನ ಜೊತೆ. ಆದ್ರೆ ಅರ್ಜುನ ಸಾವನ್ನಪ್ಪದ. ಇಡೀ ಕರುನಾಡು ಕಂಬನಿಯನ್ನ ಮಿಡಿತು ಅರ್ಜುನ ಸತ್ತ ಸಂದರ್ಭದಲ್ಲಿ. ಅದಾದ ಮೇಲೆ ಡಿಸೆಂಬರ್ನಿಂದ ಈವರೆಗೂ 5 ರಿಂದ 6 ತಿಂಗಳು ಕಳೀತಾ ಬಂದ್ರು. ಅರ್ಜುನನ ಸಮಾಧಿ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಅಂತ ನಿರಂತರವಾಗಿ ಪ್ರಾಣಿ ಪ್ರಿಯರು, ಸ್ಥಳೀಯರು ಹಾಗೂ ಮೈಸೂರಿನ ಭಾಗದ ಜನರು ಕೂಡ ಅರ್ಜುನನ ಸ್ಮಾರಕ ಸಮಾಧಿಯನ್ನ ನಿರ್ಮಾಣ ಮಾಡಬೇಕು ಅಂತ ಕೇಳ್ಕೊಂಡ್ಬಂದ್ರೆ. ಯಾಕೆ ಅಂತ ಅಂದ್ರೆ ನಮ್ಮ ವಿಶ್ವವಿಖ್ಯಾತ ವಿಶ್ವ ಪ್ರಖ್ಯಾತ ಅಂತ ಕರೆತಕ್ಕಂಥ ಮೈಸೂರು ದಸರಾದ ಅಂಬಾರಿಯನ್ನ ಹೊತ್ತಂತಹ, ಚಿನ್ನದ ಅಂಬಾರಿಯನ್ನ ಹೊತ್ತಂತಹ ಅರ್ಜುನ ಸಾವನ್ನಪ್ಪಿದ್ದು ಎಲ್ಲರಿಗೂ ಕೂಡ ಆ ನೋವನ್ನ ತಡ್ಕೊಳಕ್ ಆಗದೆ ಇರ್ತಕ್ಕಂಥ ಸಂದರ್ಭ. ಇದು ಒಂದು ಪಾರ್ಟ್. ಆದ್ರೆ ಮತ್ತೊಂದು ಪಾರ್ಟ್ ಅಲ್ಲಿ ಇಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕು, ಅರ್ಜುನನ ನೆನಪಿಗಾಗಿ ಇಲ್ಲೊಂದು ಸಮಾಧಿಯನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕೂಗು ಅರ್ಜುನ ಸಾವನ್ನಪ್ಪಿದ ದಿನದಿಂದ ಈವರೆಗೂ ಕೂಡ ಕೇಳ್ಕೊಂಡ್ ಬಂದಿತ್ತು. ಇಷ್ಟೆಲ್ಲದರ ಬೆನ್ನಲ್ಲೇ ಸರ್ಕಾರ ಮಾತ್ರ ಈ ಬಗ್ಗೆ ಗಮನ ಹರಿಸಲಿಲ್ಲ, ಅರಣ್ಯ ಇಲಾಖೆ ಈ ಬಗ್ಗೆ ಗಮನ ಹರಿಸಲಿಲ್ಲ. ಆದರೆ ನಟ ದರ್ಶನ್ ಈ ಬಗ್ಗೆ ಧ್ವನಿ ಎತ್ತಿದ್ರು. ದರ್ಶನ್ ಅರ್ಜುನ ಸಾವನ್ನಪ್ಪಿದ ಸಂದರ್ಭದಲ್ಲೂ ಕೂಡ ಒಂದು ಭಾವನಾತ್ಮಕ ಪೋಸ್ಟ್ ಅನ್ನ ಹಾಕಿದ್ರು. ಅದಾದ್ಮೇಲೆ ಈಗ ಕಳೆದ 1-2 ತಿಂಗಳು ಹಿಂದೆಯೂ ಕೂಡ ದರ್ಶನ್ ಅವರೊಂದು ಪೋಸ್ಟ್ ಅನ್ನ ಹಾಕಿದ್ರು. ಮಳೆ ಬರ್ತಾ ಇರತಕ್ಕಂಥ ಸಂದರ್ಭ, ಅರ್ಜುನನ ಸಮಾಧಿ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು, ರಕ್ಷಣೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಸರ್ಕಾರಕ್ಕೆ ಮಾಡಿದ್ರು. ಆದ್ರೆ ದರ್ಶನ್ ಅವರ ಮನವಿಗೆ ಸರ್ಕಾರ ಪುರಸ್ಕರಿಸಲೂ ಇಲ್ಲ, ಈ ಬಗ್ಗೆ ಗಮನನೂ ಹರಿಸಲಿಲ್ಲ, ಅರಣ್ಯ ಇಲಾಖೆಯು ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಇದಾದ ಬೆನ್ನಲ್ಲೇ ಯಾವಾಗ ಸರ್ಕಾರ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸ್ತೋ ದರ್ಶನ್ ಹಾಗೂ ಅವರ ಅಭಿಮಾನಿಗಳು ತಾವೇ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಮುಂದಾದ್ರು. ಸ್ಮಾರಕದ ರಕ್ಷಣೆಗೆ ದರ್ಶನ್ ಮುಂದಾದ್ರು. ನಟ ದರ್ಶನ್ಗೆ ಪ್ರಾಣಿಗಳು ಅಂತ ಅಂದ್ರೆ ಮೊದಲಿಂದಲೂ ಬಹಳ ಪ್ರೀತಿ. ಈ ಹಿನ್ನೆಲೆಯಲ್ಲಿ ತಾವೇ ಈ ಒಂದು ಇನಿಷಿಯೇಟಿವ್ ಅನ್ನ ತಗೊಂಡ್ರು. ಅರ್ಜುನನ ಸಮಾಧಿಯನ್ನ ರಕ್ಷಣೆ ಮಾಡಬೇಕು, ಅಲ್ಲೊಂದು ಸ್ಮಾರಕ ನಿರ್ಮಾಣ ಮಾಡಬೇಕು, ಇದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತಲೂ ಕೂಡ ಅವ್ರು ಈ ಹಿಂದೆ ಪೋಸ್ಟ್ ಹಾಕೊಂಡಿದ್ರು. ಅಂತೆಯೇ ನುಡಿದಂತೆ ನಡೆದುಕೊಂಡ್ರು ದರ್ಶನ್ ನುಡಿದಂತೆ ನಡೆದುಕೊಂಡ್ರು. ಆದ್ರೆ ಕೆಲವು ಸಲ ಏನೋ ಒಳ್ಳೇದ್ ಮಾಡಕ್ ಹೋಗೋದೆ ನಮಗೆ ಮುಳುವಾಗಿಬಿಡುತ್ತೆ ಅಂತಾರಲ್ಲ, ಅಂತ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇದೀಗ ಕಾನೂನಾತ್ಮಕವಾಗಿ ದರ್ಶನ್ ಅವರ ಮೇಲೆ ಹಾಗೂ ಅವರ ಅಭಿಮಾನಿಗಳ ಮೇಲೆ ಕಾನೂನಿನ ಕುಣಿಕೆ ಈಗ ಕಾಣಿಸ್ತಾ ಇದೆ. ದರ್ಶನ್ ಅವರ ಮೇಲೆ FIR ಆಗುವ ಸಾಧ್ಯತೆಗಳಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಹಾಗೂ ಅವರ ಅಭಿಮಾನಿಗಳ ಮೇಲೆ ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ. ಎಸ್, ನಿಮ್ಗೆಲ್ಲ ಅನ್ನಿಸಬಹುದು, ಅರ್ಜುನನ ಸ್ಮಾರಕವನ್ನ ರಕ್ಷಣೆ ಮಾಡಕ್ ಹೋದ್ರೆ ಕೇಸ್ ಹಾಕ್ತಾರಾ? ಅರ್ಜುನನ ಸಮಾಧಿಯನ್ನ ರಕ್ಷಣೆ ಮಾಡಬೇಕು ಅಂತ ಹೋದ್ರೆ ಪ್ರಕರಣ ದಾಖಲಾಗುತ್ತಾ? ಅಸಲಿಗೆ ದರ್ಶನ್ ಅವರು ಮಾಡಿ ತಪ್ಪೇನು ಸಾರ್ ಅಂತ ಜನ ಪ್ರಶ್ನೆ ಮಾಡಬಹುದು. ಎಸ್, ಅಸಲಿಗೆ ದರ್ಶನ್ ಅವರು ಮಾಡಿಕೊಂಡ ಎಡವಟ್ಟೇನು ಅನ್ನೋದನ್ನ ನಿಮ್ಮ ಮುಂದೆ ತೆರೆದಿಡ್ತೀವಿ. ವೀರ ಮರಣ ಹೊಂದಿದ ಅರ್ಜುನನ ಸಮಾಧಿ ನಿರ್ಮಾಣಕ್ಕೆ ಮುಂದಾಗಿದ್ರು ದರ್ಶನ್. ವೀರ ಮರಣವನ್ನ ಹೊಂದಿದ್ದ ಅರ್ಜುನ ಪುಂಡಾನೆ ಸೆರೆ ವೇಳೆ ಆತನ ಸಮಾಧಿಯನ್ನ ನಿರ್ಮಾಣ ಮಾಡಲಿಕ್ಕೆ ದರ್ಶನ್ ಮುಂದಾಗಿದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಹಾಯ ನಿರಾಕರಿಸಿದ್ದೇಕೆ ಅರಣ್ಯ ಇಲಾಖೆ? ಹಾಗಿದ್ರೆ ದರ್ಶನ್ ಸಹಾಯವನ್ನ ಅರಣ್ಯ ಇಲಾಖೆ ಸದ್ಯ ಬೇಡ ಅಂತ ಹೇಳಿದೆ, ನಿರಾಕರಿಸಿದೆ. ಯಾಕೆ? ದರ್ಶನ್ ಕಾರ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಯಿತು. ಯಾವಾಗ ಸರ್ಕಾರ ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಅರಣ್ಯ ಇಲಾಖೆ ತಲೆ ಕೆಡಿಸ್ಕೊಳ್ಳಿಲ್ಲ, ದರ್ಶನ್ ಇನಿಷಿಯೇಟಿವ್ ತಗೊಂಡ್ರಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು. ಆದ್ರೆ ದರ್ಶನ್ ನಡೆಯನ್ನ ವಿರೋಧಿಸ್ತಾ ಇದ್ದಾರೆ ಸ್ಥಳೀಯರು. ದರ್ಶನ್ ನಡೆಯನ್ನ ಸ್ಥಳೀಯ ಸಂಘಟನೆಗಳು ವಿರೋಧಿಸ್ತಾ ಇದ್ದಾವೆ. ದರ್ಶನ್ ನಡೆಯನ್ನ ಸಕಲೇಶ್ಪುರ ಭಾಗದ ಕನ್ನಡಪರ ಸಂಘಟನೆಗಳು ವಿರೋಧಿಸ್ತಾ ಇದ್ದಾವೆ. ಯಾಕೆ ಹಾಗಿದ್ರೆ? ಅರ್ಜುನನ ಸಮಾಧಿ ನಿರ್ಮಾಣಕ್ಕೆ ಕಲ್ಲುಗಳನ್ನು ಕೂಡ ಕಳಿಸ್ಕೊಟ್ಟಿದ್ರಂತೆ ಸ್ಯಾಂಡಲ್ವುಡ್ ನ ಗಜ. ಅರ್ಜುನನ ಸಮಾಧಿ ನಿರ್ಮಾಣ ಮಾಡಕ್ಕೆ ಹೇಳಿದ್ರಲ್ಲ, ಆತರ ಸ್ಲ್ಯಾಬ್ಗಳು, ಕಲ್ಲುಗಳೆಲ್ಲವನ್ನು ಕೂಡ ಸ್ಯಾಂಡಲ್ವುಡ್ ನ ಗಜ ದರ್ಶನ್ ಕಳಿಸಿಕೊಟ್ಟಿದ್ರು. ನಟ ದರ್ಶನ್ ಹಾಗೂ ಅಭಿಮಾನಿಗಳ ಮೇಲೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗುತ್ತಾ ಅನ್ನೋ ಪ್ರಶ್ನೆ ಮನೆ ಮಾಡ್ತಾ ಇದೆ. ನಟ ದರ್ಶನ್ ಹಾಗೂ ಅಭಿಮಾನಿಗಳ ಮೇಲೆ ಪ್ರಕರಣ ದಾಖಲಾಗುತ್ತಾ? ಅಸಲಿಗೆ ದರ್ಶನ್ ಮತ್ತು ಅಭಿಮಾನಿಗಳು ಮಾಡಿದ ತಪ್ಪಾದ್ರೂ ಏನು ಆಗಿದ್ರೆ? ನಾಗ್ಲೇ ಹೇಳ್ತಾ ಇದ್ನಲ್ಲ, ಕೆಲವು ಸಲ ಒಳ್ಳೇದ್ ಮಾಡಕ್ ಹೋದ್ರೆ ಅದೇ ಮುಳುವಾಗ್ಬಿಡುತ್ತೆ ಅನ್ನಂಗಾಗಿದೆ ಇದ್ ಕತೆ. ಅಸಲಿಗೆ ಅರ್ಜುನನ ಸ್ಮಾರಕವನ್ನ ರಕ್ಷಣೆ ಮಾಡಕ್ ಹೋದ್ರಲ್ಲ ದರ್ಶನ್ ಹಾಗೂ ಅಭಿಮಾನಿಗಳ ಮೇಲೆ ಈಗ ಪ್ರಕರಣ ದಾಖಲಾಗುತ್ತಾ? ಅವ್ರು ಮಾಡಿದ ತಪ್ಪೇನು ಹಾಗಿದ್ರೆ?
ಎಸ್, ನಿಮ್ಮ ಮುಂದೆ ತೆರೆದಿರ್ತೀವಿ, ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಎಸ್ ವೀಕ್ಷಕರೇ, ಅದು ಡಿಸೆಂಬರ್ 4, 2023. ಸಕಲೇಶಪುರ ಭಾಗಗಳಲ್ಲಿ ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ನಿರಂತರವಾಗಿ ಮುಂದುವರೆದಿದೆ. ಯಾವ ಸರ್ಕಾರ ಬರಲಿ, ರಾಜ್ಯದಲ್ಲಿ JDS, BJP, ಕಾಂಗ್ರೆಸ್, ಮತ್ತೊಂದೋ ಇನ್ನೊಂದೋ ಯಾರೇ ಬರಲಿ, ಇದಕ್ಕೆ ಪರಿಹಾರ ಸಿಕ್ಕಿಲ್ಲ. ದೇಶದಲ್ಲಿ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಆಡಳಿತಕ್ಕೆ ಬರಲಿ, ಇದಕ್ಕೆ ಪರಿಹಾರ ಸಿಕ್ಕಿಲ್ಲ. ಹಾಸನ ಜಿಲ್ಲೆಯವರು ಪ್ರತಿ ಸಲ ರಾಜ್ಯ ಬಜೆಟ್ ಆಗ್ಲಿ, ಕೇಂದ್ರ ಬಜೆಟ್ ಆಗ್ಲಿ, ನಿರೀಕ್ಷೆ ಏನಿರುತ್ತೆ ಅಂತ ಅಂದ್ರೆ ಸಕಲೇಶಪುರ ಭಾಗದ, ಮಲೆನಾಡು ಭಾಗದ ಕಾಡಾನೆ ಹಾವಳಿಗೆ ಶಾಶ್ವತವಾಗಿ ಪರಿಹಾರ ಸಿಗುತ್ತಾ ಅಂತ ಯೋಚನೆ ಮಾಡ್ತಾರೆ. ಪ್ರತಿ ಬಾರಿ ನಾವು ಕೂಡ ಇವತ್ತವರೆಗೂ ಬರ್ಗಣೆ ಬಂದ್ವಿ ಅಂತ, 10 ವರ್ಷದಿಂದ ಇವತ್ತವರೆಗೂ ಪ್ರತಿ ಬಜೆಟ್ ಆದ ಸಂದರ್ಭದಲ್ಲಿ ಈ ಬಾರಿ ಆದ್ರೂ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿಗೆ ಸರ್ಕಾರ ಸ್ಪಂದಿಸುತ್ತಾ, ಶಾಶ್ವತ ಪರಿಹಾರ ಸಿಗುತ್ತಾ ಅಂತ ಹೇಳ್ಕೊಂಡೇ ಬಂದ್ವಿ. ಅಧಿಕಾರ ಹಿಡಿಯೋ ಸಂದರ್ಭದಲ್ಲಿ ಈ ಬಗ್ಗೆ ಮಾತನಾಡೋ ಸರ್ಕಾರಗಳು, ಕೇಂದ್ರ ಆಗ್ಲಿ ರಾಜ್ಯ ಸರ್ಕಾರಗಳಾಗ್ಲಿ, ಎಲ್ಲರೂ ವಿಫಲವೇ. ಇದರಲ್ಲಿ ಎಲ್ಲರೂ ವಿಫಲನೇ. ಈ ಬಗ್ಗೆ ರಾಜ್ಯ ಸರ್ಕಾರ ತಮ್ಮ ಶಾಸಕರುಗಳ ಅಧಿಕಾರದಲ್ಲಿ ಇದ್ದಾಗಲೂ ಏನು ಮಾಡಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಸಂಸದರು ಆನೆ ಹಾವಳಿ ಹಿಡೀರಿ, ಕಡಿಮೆ ಮಾಡಿ ಅಂತ ಅಂದ್ರೆ ಅವ್ರು ಮತ್ತೇನೋ ಮಾಡ್ಕೊಂಡು ಈಗ ದೇಶ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಫೈನ್. ಇವೆಲ್ಲದರ ನಡುವೆ ಆನೆ ಹಾವಳಿಗೆ ಮಾತ್ರ ಪರಿಹಾರ ಸಿಗಲಿಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಇಲ್ಲೇ ಇರೋದು, ಈ ಆನೆಗಳ ಹಾವಳಿ ಹೆಚ್ಚಾಗಿ ಪುಂಡಾನೆಗಳನ್ನ ಸೆರೆ ಹಿಡಿಲಿಕ್ಕೆ ಅಂತ ಹೇಳಿ ಅರ್ಜುನನ್ನ ಕರ್ಕೊಂಡು ಹೋದ್ರು. ಅಂದ್ರೆ ಅರ್ಜುನ ಸಾಕಾನೆಯನ್ನ ಬಳಸಿ ಪುಂಡಾನೆಗಳನ್ನ ಸೆರೆ ಹಿಡಿತಾರೆ. ಆ ಕಾರ್ಯಾಚರಣೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಡಿಸೆಂಬರ್ 4, 2023 ನಡಿಬಾರದಂತಹ ಒಂದು ದುರ್ಘಟನೆ ನಡೆದು ಹೋಗಿತ್ತು. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಅಂತ ಒಂದಿಷ್ಟು ಜನ ಆರೋಪ ಮಾಡ್ತಾರೆ, ಮತ್ತೊಂದಿಷ್ಟು ಜನ ಮುಂಜಾಗ್ರತಾ ಕ್ರಮ ತಗೊಳ್ಳಿಲ್ಲ ಅಂತ ಹೇಳ್ತಾರೆ. ವಾಟ್ ಎವರ್, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅರ್ಜುನನನ್ನು ನಾವು ಕಳ್ಕೊಂಡ್ವಿ. ಪುಂಡಾನೆಯನ್ನ ಸೆರೆ ಹಿಡಿಯುವ ಸಂದರ್ಭದಲ್ಲಿ ವೀರ ಮರಣವನ್ನಪ್ಪಿದ ಅರ್ಜುನ. ಪುಂಡಾನೆಯನ್ನ ಸೆರೆ ಕಾರ್ಯಾಚರಣೆಯಲ್ಲಿ ಅರ್ಜುನ ನೋಡ್ತಿದ್ದಂತೆ, ವಿಡಿಯೋವನ್ನ ನೋಡ್ತಾ ಇದ್ವಿ ನಾವು, ನೋಡ್ತಿದ್ದಂತೆ ಅರ್ಜುನ ಕುಸಿದು ಬಿದ್ದು ಸತ್ತು ಹೋದ್ಬಿಟ್ಟ ಅವತ್ತು. ಅದಾದ ನಂತರ ಅರ್ಜುನನ್ನ ಕೊಲೆ ಮಾಡಿದ್ರಿ, ಅರ್ಜುನನ್ನ ಸಾಯಿಸಿದ್ರಿ, ಫೈನ್. ಆದ್ರೆ ಅರ್ಜುನನ್ನ ನೆನಪಿಗೋಸ್ಕರ ನಾನು ಹೇಳ್ತಾ ಇದ್ನಲ್ಲ, ವಿಡಿ ವಿಶ್ವವಿಖ್ಯಾತ ಮೈಸೂರು ದಸರಾದ ಚಿನ್ನದ ಅಂಬಾರಿಯನ್ನ ಹೊರತಕ್ಕಂಥ ಅರ್ಜುನ ಸುಮಾರು 8 ಬಾರಿ 2012ರಿಂದ 2019 ಸುಮಾರು 8 ಬಾರಿ ಚಿನ್ನದ ಅಂಬಾರಿಯನ್ನ ಹೊತ್ತಿದ್ದಾನೆ. ತನ್ನ ಹೆಗಲ ಮೇಲೆ ತಾಯಿ ಚಾಮುಂಡಿಯನ್ನ ಹೊತ್ತು ಇಡೀ ಮೈಸೂರನ್ನ ಸುತ್ತಿದ್ದಾನೆ. ಆ ಅರ್ಜುನನ್ನ ಸಾವನ್ನಪ್ಪಿದ ಸಂದರ್ಭದಲ್ಲಿ ಆತನಿಗೆ ಇಡೀ ಕರ್ನಾಟಕವೇ ಕಂಬನಿ ಮಿಡಿತು. ಆದರೆ ಸರ್ಕಾರ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿತು, ಅರಣ್ಯ ಇಲಾಖೆ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿತು. ಅರ್ಜುನನ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಅಂತ ಸ್ಥಳೀಯರಿಂದ ಹಿಡಿದು ಇಡೀ ರಾಜ್ಯದ ಜನ ಆಗ್ರಹ ಮಾಡಿದ್ರು. ದೊಡ್ಡವರು ನಟ ದರ್ಶನ್ ಈ ವಿಚಾರದಲ್ಲಿ ಬಂತ ಅಂದ್ರೆ, ನಟ ದರ್ಶನ್ ಅವರಿಗೆ ಮೊದಲಿಂದಲೂ ಕೂಡ ಪ್ರಾಣಿಗಳ ಕಂಡ್ರೆ ಬಹಳ ಪ್ರೀತಿ. ತಮ್ಮ ಫಾರ್ಮ್ ಹೌಸ್ ನಲ್ಲಿ ಎಲ್ಲಾ ರೀತಿಯಾದಂತಹ ಪ್ರಾಣಿಗಳನ್ನ ಸಾಕಿದ್ದಾರೆ ಹಾಗೂ ಈ ಬಗ್ಗೆ ಸಾಕಷ್ಟು ಕಾಳಜಿನ ವಹಿಸಿದ್ದಾರೆ. ನಮಗೆ ನೆನಪಿದೆ, ಇವತ್ತವರೆಗೂ ಕೋವಿಡ್ ಸಂದರ್ಭದಲ್ಲಿ ನಟ ದರ್ಶನ್ ಒಂದು ಕರೆಯನ್ನ ಕೊಟ್ಟಿದ್ರು. ಕೋವಿಡ್ ಸಂದರ್ಭದಲ್ಲಿ ನಾವು ಏನು ಮೈಸೂರಿನಲ್ಲಿರ್ತಕ್ಕಂಥ ಝೂ ಗಾರ್ಡ್ ಇದೆ, ಅಲ್ಲಿ ಪ್ರಾಣಿಗಳನ್ನ ದತ್ತುಗಳನ್ನ ತೆಗೆದುಕೊಳ್ಳುವ ಮೂಲಕ ಪ್ರಾಣಿಗಳ ರಕ್ಷಣೆಗೆ ಮುಂದಾಕಬೇಕು ಅಂತ ಒಂದು ಕರೆಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಅಭಿಮಾನಿಗಳು ಅದನ್ನ ಫಾಲೋ ಮಾಡ್ತಾರೆ, ಪ್ರಾಣಿಗಳನ್ನ ದತ್ತು ತೆಗೆದುಕೊಳ್ತಾರೆ. ಈ ಮೂಲಕ ಪ್ರಾಣಿ ಸಂಕುಲವನ್ನ ಉಳಿಸುವ ನಿಟ್ಟಿನಲ್ಲಿ ದರ್ಶನ್ ಈ ಹಿಂದಿನಲ್ಲೂ ಕೂಡ ಧ್ವನಿ ಎತ್ಕೊಂಡು ಬರ್ತಾ ಇದ್ದಾರೆ, ಆ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಅಂಡ್ ಅವರ ಅಭಿಮಾನಿಗಳು ಕೂಡ ಇದನ್ನ ಹೆಮ್ಮೆಯಿಂದ ಹೇಳ್ಕೊಡ್ತಾರ್ರಿ, ನಮ್ಮ ಡಿ ಬಾಸ್ ಪ್ರಾಣಿಗಳ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಪ್ರೀತಿ ಅಂತ ಹೇಳಿ ಖುಷಿ ಪಡ್ತಾರೆ. ಈ ವಿಚಾರದಲ್ಲೂ ಹಾಗೆ ಆಯ್ತು. ನಟ ದರ್ಶನ್ ಅವರು ಕೂಡ ಮೈಸೂರಿನವ್ರೆ, ಹಾಗಾಗಿ ಅವ್ರಿಗೂ ಕೂಡ ದಸರಾ ಅಂಬಾರಿ ಹೊತ್ತ ಅರ್ಜುನ ಇದರ ಬಗ್ಗೆ ಸಾಕಷ್ಟು ಪ್ರೀತಿ ಇರೋದು ಸಹಜ. ಅಂತೆಯೇ ದರ್ಶನ್ ಕೂಡ ಸಾಕಷ್ಟು ಫೋಟೋ ಶೂಟ್ ಅನ್ನು ಕೂಡ ನಾವು ನೋಡಿದ್ದೀವಿ ಅರ್ಜುನನ ಜೊತೆ. ಅರ್ಜುನ ಸಾವನ್ನಪ್ಪಿದ ಸಂದರ್ಭದಲ್ಲೂ ಕೂಡ ನಟ ದರ್ಶನ್ ಭಾವನಾತ್ಮಕ ಪೋಸ್ಟ್ ಒಂದನ್ನ ಹಾಕಿದ್ರು. ಅದಾದ ನಂತರ ಕಳೆದ 1-2 ತಿಂಗಳಲ್ಲಿ ನಾನಾಗ್ಲೇ ಹೇಳ್ತಾ ಇದ್ನಲ್ಲ, ನಟ ದರ್ಶನ್ ಒಂದು ಪೋಸ್ಟ್ ಅನ್ನ ಹಾಕಿ ಸರ್ಕಾರವನ್ನ ಎಚ್ಚರಿಸುವ ಕೆಲಸವನ್ನ ಮಾಡಿದ್ರು. ಅಂಬಾರಿಯನ್ನ ಹೊತ್ತಂತ ಅರ್ಜುನನ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು. ಆ ಜಾಗ ಏನಿದೆ, ಅರ್ಜುನನ ಸಾವನ್ನಪ್ಪಿದ ಸ್ಥಳದಲ್ಲೇ ಈಗ ಅರ್ಜುನನ ಅಲ್ಲಿ ಮಣ್ಣು ಮಾಡಲಾಗಿದೆಯಲ್ಲ, ಅದನ್ನ ರಕ್ಷಣೆ ಮಾಡಬೇಕು. ಮಳೆ ಬರ್ತಕ್ಕಂಥ ಸಂದರ್ಭ, ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತು, ಅಲ್ಲಿ ಡೀಪ್ ಫಾರೆಸ್ಟ್ ಆಗಿರೋದ್ರಿಂದ ಮಣ್ಣಿನ ಸವಕಳಿ ಆಗ್ತಾ ಇರುತ್ತೆ, ಕೊಚ್ಚಿ ಹೋಗಬಹುದು, ಆ ಸ್ಮಾರಕ ಹಾಳಾಗಬಹುದು. ಅದನ್ನ ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿ ಈ ಬಗ್ಗೆ ಕ್ರಮ ತಗೊಬೇಕು ಅಂತ ಹೇಳಿ ದರ್ಶನ್ ಎಚ್ಚರಿಸಿದ್ರು. ನಾನು ಕೂಡ ಸಹಾಯ ಮಾಡ್ತೀನಿ ಈ ವಿಚಾರದಲ್ಲಿ ಅಂತ ಹೇಳಿದ್ರು.
ಆದ್ರೆ ಸರ್ಕಾರ ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ರಾಜ್ಯ ಸರ್ಕಾರ ಚುನಾವಣೆ ಬಂತಲ್ಲ, ಚುನಾವಣೆ ಕಡೆ ಬಿಸಿ ಆಗೋಗ್ಬಿಡ್ತು. ಎಷ್ಟು ಕ್ಷೇತ್ರ ಗೆಲ್ಲಬೇಕು, ಏನೇನು ಅದಕ್ಕೆ ಸ್ಟ್ರಾಟಜಿಗಳು ಮಾಡಬೇಕು, ಮತ್ತೊಂದು ಇನ್ನೊಂದು ಅಂತ ಹೇಳಿ ರಾಜ್ಯ ಸರ್ಕಾರ ಚುನಾವಣೆ ಕಡೆ ಬಿಸಿ ಆಯ್ತು. ಅರ್ಜುನ ಸತ್ತ ಏನಾಗ್ಬೇಕು ಈಗ? ಅವ್ರ ರಕ್ಷಣೆ ಮಾಡಿ ಏನಾಗ್ಬೇಕು ಸರ್ಕಾರಕ್ಕೆ? ಪಾಪ ಹೋಯ್ತು. ಅರಣ್ಯ ಇಲಾಖೆ ಫಾಲೋ ಅಪ್ ಮಾಡ್ಬೇಕಾಗಿತ್ತು. ಅರಣ್ಯ ಇಲಾಖೆಯವ್ರು ಫಾಲೋ ಅಪ್ ಮಾಡ್ಬೇಕಾಗಿತ್ತಲ್ಲ, ಅವ್ರ ಕೆಲಸ ಅಲ್ಲ. ಅವರು ಆ ಕೆಲಸ ಮಾಡ್ಲಿಲ್ಲ. ಚುನಾವಣಾ ನೀತಿ ಸಂಹಿತೆ ಹೆಂಗಿದ್ರು ಏನು ಕೆಲಸ ಇರಲ್ಲ, ಆರಾಮಾಗಿ ಇದ್ಬಿಡೋಣ ಅಂತ ಕೂತ್ಬಿಟ್ರು ಏನೋ ಗೊತ್ತಿಲ್ಲ. ಅವರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ನಟ ದರ್ಶನ್ ಈ ಬಗ್ಗೆ ಮರಿಲಿಲ್ಲ. ತಾವು ಕೊಟ್ಟ ಮಾತನ್ನ ತಪ್ಪಬಾರದು ಅಂತ ನಟ ದರ್ಶನ್ ತಾವೇ ತಮ್ಮ ಸ್ವಂತ ಖರ್ಚಿನಲ್ಲಿ ಅಭಿಮಾನಿಗಳ ಮೂಲಕ ಸಕಲೇಶ್ಪುರದ ಯಸಳೂರು ಸಮೀಪ ಇರ್ತಕ್ಕಂಥ ದಬ್ಬಳಿಕಟ್ಟೆ ರಕ್ಷಿತ ಅರಣ್ಯ ಪ್ರದೇಶ ಅದು. ಆ ದಬ್ಬಳಿಕಟ್ಟೆ ಅಂತಕ್ಕಂಥ ಅರಣ್ಯ ಪ್ರದೇಶಕ್ಕೆ ಕಲ್ಲುಗಳನ್ನ ಸಾಗಿಸಿದ್ರು. ಮಾರ್ಬಲ್ ಕಲ್ಲುಗಳು ಅಂತಂದ್ರೆ ತಾತ್ಕಾಲಿಕವಾಗಿ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಏನ್ ಬೇಕೋ ಮಾರ್ಬಲ್ ಕಲ್ಲುಗಳನ್ನ ಸಾಗಿಸಿದ್ರು. ಆಟೋ ಮೂಲಕ, ಒಂದು ಆಟೋನ ಜಿಪ್ಸಿ ಮೂಲಕ ಸಾಗಿಸಿದ್ರು. ಆ ವಿಡಿಯೋವನ್ನು ಕೂಡ ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ರು. ನುಡಿದಂತೆ ನಡೆದ್ರು ದರ್ಶನ್ ಅಂತ ಹೇಳಿ. ಅಲ್ಲಿ ಆ ಕಲ್ಲುಗಳನ್ನ ತೆಗೆದುಕೊಂಡು ಹೋಗಕ್ಕೆ ಎಷ್ಟು ಅರಸಾಹಸವನ್ನ ಪಟ್ಟರು ಅಂತ ನೀವು ದೃಶ್ಯಾವಳಿಗಳಲ್ಲಿ ಪಕ್ಕದಲ್ಲಿ ನೋಡಬಹುದು. ಸಾಕಷ್ಟು ಕಷ್ಟಪಟ್ಟರು ಅದನ್ನ ತೆಗೆದುಕೊಂಡು ಹೋಗಕ್ಕೆ. ಯಾಕೆಂದ್ರೆ ಮಳೆ ಬಂದಿತ್ತು, ಮಳೆ ಬಂದು ಅಲ್ಲಿ ಊತ್ಕೊಳ್ತಾ ಇತ್ತು, ಅದನ್ನ ಎಳ್ಕೊಂಡು ಹೋಗಕ್ಕಾಗ್ತಾ ಇರಲಿಲ್ಲ. ಹರಸಾಹಸವನ್ನೇ ಪಟ್ಟು ಅಲ್ಲಿಗೆ ಕಲ್ಲೆಲ್ಲ ತಗೊಂಡು ಹೋದ್ರು. ಆದರೆ ದರ್ಶನ್ ಹಾಗೂ ಅಭಿಮಾನಿಗಳು ತಂದಿದ್ದ ಕಲ್ಲನ್ನ ಅಲ್ಲಿ ಸ್ಮಾರಕ ಮಾಡಲಿಕ್ಕೆ ಬಳಸಲಿಕ್ಕೆ ಅರಣ್ಯ ಇಲಾಖೆ ವಿರೋಧ ವ್ಯಕ್ತಪಡಿಸಿತು. ಕಾರಣ ಇದಕ್ಕೆ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇಲ್ಲೇ ಇರೋದು ಪಾಯಿಂಟ್, ದ ಮೇನ್ ಪಾಯಿಂಟ್ ಇದೆ. ಜನರಿಗೆ ಪ್ರಶ್ನೆ ಇರಬಹುದು, ದರ್ಶನ್ ಸರ್ಕಾರ ಮಾಡಕ್ಕಾಗದೇ ಇರೋ ಕೆಲಸ ಮಾಡಕೊಳ್ತಿದ್ದಾರೆ. ನಟ ದರ್ಶನ್ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸಿರೋದನ್ನ ಸರಿ ಮಾಡಕೊಳ್ತಿದ್ದಾರೆ. ಸರ್ಕಾರಕ್ಕೆ ಇರದೇ ಇರತಕ್ಕಂಥ ಕಾಳಜಿಯನ್ನ ದರ್ಶನ್ ತೋರಿಸಿದ್ದಾರೆ. ನಾಡಿನ ಹೆಮ್ಮೆಯ ಅಂಬಾರಿಯನ್ನ ಹೊತ್ತಂತ ಅರ್ಜುನನ ಸ್ಮಾರಕ ರಕ್ಷಣೆ ಮಾಡಕ್ಕೆ ದರ್ಶನ್ ಹೊರಟಿದ್ದಾರೆ. ಆದ್ರೆ ಸ್ಥಳೀಯರು ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ? ಅರಣ್ಯ ಇಲಾಖೆ ಯಾಕೆ ಈ ದರ್ಶನ್ ಅವರ ಸಹಾಯವನ್ನ ನಿರಾಕರಿಸ್ತಾ ಇದೆ? ಈ ಪ್ರಶ್ನೆ ಜನರಿಗೆ ಮನೆ ಮಾಡ್ತಾ ಇದೆ. ಎಸ್, ಇಲ್ಲೇ ಇರೋದು ಸ್ಥಳೀಯರು ದರ್ಶನ್ ಕಾಳಜಿಯನ್ನು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ದರ್ಶನ್ ತೆಗೆದುಕೊಂಡ್ರೆ ಇನಿಷಿಯೇಟಿವ್ ಅನ್ನ ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಆದ್ರೆ ಸ್ಥಳೀಯರ ವಿರೋಧ ಏನು ಅಂದ್ರೆ, ದಬ್ಬಳಿಕಟ್ಟೆ ಅಂತಕ್ಕಂಥ ರಕ್ಷಿತ ಅರಣ್ಯದಲ್ಲಿ ಸದ್ಯ ಅರ್ಜುನ ಮಣ್ಣಲ್ಲಿ ಮಣ್ಣಾಗಿದ್ದಾನೆ. ಇಲ್ಲಿ ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕೂಗನ್ನ ಇವರು ಈ ಹಿಂದಿನಿಂದಲೂ ಕೂಡ ಕೇಳ್ಕೊಂಡು ಬರ್ತಾ ಇದ್ದಾರೆ, ಹಿಂದಿನಿಂದಲೂ ಕೂಡ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈ ಬಗ್ಗೆ ಅರ್ಜುನ ಸಾವನ್ನಪ್ಪಿದ ದಿನವೇ ಕೂಡ ಈ ಸಾವಿಗೆ ನ್ಯಾಯ ಬೇಕು ಅಂತ ಸ್ಟ್ರೈಕ್ ಮಾಡಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯರ ಮೇಲೆ ಲಾಠಿ ಚಾರ್ಜ್ ಆಯ್ತು. ಇವೆಲ್ಲವನ್ನ ನಾವು ನೋಡ್ಕೊಂಡ್ ಬಂದ್ವಿ. ಈ ದಬ್ಬಾಳಿಕೆ ಅಂತ ಕರಿತೀರ ಮತ್ತೊಂದು, ಏನೋ ನೀವ್ ಏನೇನ್ ಮಾಡ್ಕೊಂಡ್ರಿ ಎಲ್ಲ ಮಾಡ್ಕೊಂಡ್ ಬಂದ್ರಿ. ಅರ್ಜುನನ ಕೊಲೆನೂ ಮಾಡಿದ್ರಿ, ಆದ್ರೆ ಇವತ್ತು ಅದನ್ನ ಅಟ್ಲೀಸ್ಟ್ ರಕ್ಷಣೆ ಮಾಡ್ರಪ್ಪ ಅಂತಂದ್ರೆ ಮಾಡಕ್ ರೆಡಿ ಇಲ್ದಿರಲ್ಲ ಇವರು. ಬಟ್ ಈಗ ದರ್ಶನ್ ಮಾಡಕ್ ಹೊರಟಿದ್ದಾರೆ. ಸ್ಥಳೀಯರ ವಿರೋಧ ಯಾಕೆ ಅಂದ್ರೆ ಇಲ್ಲ, ಈ ಕೆಲಸವನ್ನ ಯಾರೋ ಒಬ್ಬರು ತಮ್ಮ ಅಭಿಮಾನಕ್ಕೋಸ್ಕರ ಮಾಡಿದ್ರೆ ಅದು ತಾತ್ಕಾಲಿಕವಾಗತ್ತೆ. ದರ್ಶನ್ ಸ್ಥಳೀಯ ಹೋರಾಟಗಾರರ ಸಮಿತಿ, ಇದಕ್ಕೋಸ್ಕರನೇ ಹೋರಾಟ ಮಾಡ್ಕೊಂಡ್ ಬಂದಿರತಕ್ಕಂಥ ಸಮಿತಿ ಇದೆ. ಮಾನವ ಕಾಡಾನೆಗಳ ಸಂಘರ್ಷವನ್ನ ತಡಿತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬಂದಿವರಿದ್ದಾರೆ. ಜೈಲಿಗೆ ಹೋಗಿ ಬಂದವರಿದ್ದಾರೆ. ಇತ್ತೀಚೆಗೆ ಮೊನ್ನೆ ಅಷ್ಟೇ, ನೀವು ನನಗೆ ಇನ್ನೂ ಕೂಡ ನೆನಪಿದೆ, ಹರಿರಾಮ್ ಶಂಕರ್ ಅವರು SP ಆಗಿದ್ದ ಸಂದರ್ಭದಲ್ಲಿ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಆನೆ ತುಳಿತಕ್ಕೆ ಸಾವನ್ನಪ್ತಾರೆ ಒಬ್ರು. ಆ ಸಂದರ್ಭದಲ್ಲಿ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಹೋರಾಟಗಾರರು ಆ ಶವವನ್ನ ಎತ್ತಲಿಕ್ಕೆ ಬಿಡದೆ ಪ್ರತಿಭಟನೆಯನ್ನ ಮಾಡ್ತಾರೆ, ಸಾವಿಗೆ ನ್ಯಾಯ ಬೇಕು ಅಂತ. ಆ ಸಂದರ್ಭದಲ್ಲಿ ಹೋರಾಟಗಾರರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತು ಈ ಪೊಲೀಸ್ ಇಲಾಖೆ. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅವರು ಆ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡಿದ್ರು. ಸರ್ಕಾರ ಆ ಸಂದರ್ಭದಲ್ಲಿ ಕಣ್ಣು ಕಿವಿ ಮೂಗೇಲನ್ನು ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿತ್ತು. ಆದ್ರೆ ಈಗ ಇವ್ರು ಇಷ್ಟು ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬರ್ತಿದ್ದಾರಲ್ಲ, ಇವರು ಅಲ್ಲಿ ಒಂದು ಶಾಶ್ವತವಾದಂತಹ ನೀಲಿ ನಕ್ಷೆ ಹಾಕಿ ಒಂದು ಪ್ರವಾಸೋದ್ಯಮವನ್ನ ಮಾಡಿ ಅರ್ಜುನನ ಪ್ರತಿಯೊಬ್ಬರಿಗೂ ಕೂಡ ಪರಿಚಯಿಸಬೇಕು. ಅರ್ಜುನ ಇಲ್ಲಿಗೆ ಮರೆಯಾಗಿ ಹೋಗ್ಬಾರ್ದು. ಆತನ ನೆನಪುಗಳು, ಅರ್ಜುನನ ನೆನಪುಗಳು ಮುಂದಿನ ಸಾಕಷ್ಟು ವರ್ಷಗಳಿಗೂ ಕೂಡ ಸಾಗಬೇಕು ಅಂತ ಅಂದ್ರೆ ಇಲ್ಲಿ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು. ಒಂದು ಸಮಾಧಿಯನ್ನ ಸುಸಜ್ಜಿತವಾಗಿ ಸಂಪೂರ್ಣ ವ್ಯವಸ್ಥೆಯೊಟ್ಟಿಗೆ ಒಂದು ಸಮಾಧಿಯನ್ನ ನಿರ್ಮಾಣ ಮಾಡಿ ಅಲ್ಲಿ ಒಂದು ಸ್ಮಾರಕವನ್ನ ಮಾಡಿ ಇದನ್ನ ಪ್ರವಾಸೋದ್ಯಮವನ್ನಾಗಿ ಕನ್ವರ್ಟ್ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ಕೊಂಡ್ ಬರ್ತಾ ಇದೆ. ಆದ್ರೆ ದರ್ಶನ್ ಅವರು ಏಕಾಏಕಿ ಇವ್ರು ಯಾರ ಗಮನಕ್ಕೂ ಬಾರದೆ, ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ಇವರೊಟ್ಟಿಗೆ ಚರ್ಚೆಯನ್ನು ಮಾಡದೆ, ಯಾವುದೇ ನೀಲಿ ನಕ್ಷೆ ಇಲ್ಲದೆ ಏಕಾಏಕಿ ಅಲ್ಲಿ ಸ್ಮಾರಕ ಮಾಡಕ್ಕೆ ಏಕಪಕ್ಷೀಯವಾಗಿ ಹೊರಟು ಬಿಟ್ರು ಅಂತಕ್ಕಂಥ ಆರೋಪ ಇಲ್ಲಿಯವರು. ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ.
ಇದು ದರ್ಶನ್ ಅವರು ಹೊರಟಿರ್ತಕ್ಕಂಥ ತಗೊಂಡ್ರ ಇನಿಷಿಯೇಟಿವ್ ಅಥವಾ ಅಲ್ಲಿ ಸ್ಮಾರಕ ರಕ್ಷಣೆ ಮಾಡಬೇಕು, ಸಮಾಧಿ ನಿರ್ಮಾಣ ಮಾಡಬೇಕು, ಇನ್ನೊಂದು ಮತ್ತೊಂದು ಇದಕ್ಕೆ ವಿರೋಧ ಅಲ್ಲ. ಆದ್ರೆ ಈ ಬಗ್ಗೆ ಅದಕ್ಕೋಸ್ಕರ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದಾರಲ್ಲ, ಇವರೊಟ್ಟಿಗೆ ಒಂದು ಚರ್ಚೆ ಮಾಡಬೇಕಾಗಿತ್ತು. ಇವರೊಟ್ಟಿಗೆ ಚರ್ಚಿಸಿ ಎಲ್ಲರನ್ನ ಒಳಗೊಂಡಂತೆ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗಿ ಅಲ್ಲೊಂದು ಸ್ಮಾರಕ ನಿರ್ಮಾಣ ಮಾಡೋಕೆ ಮುಂದಾಗಬೇಕಾಗಿತ್ತು. ಆದ್ರೆ ಆ ಕೆಲಸವನ್ನ ದರ್ಶನ್ ಮಾಡ್ಲಿಲ್ಲ. ಏಕಪಕ್ಷೀಯವಾಗಿ ತಮ್ಮಿಷ್ಟಕ್ಕೆ ತಾವೇ ಕಲ್ಲುಗಳನ್ನ ಕಳಿಸ್ಕೊಟ್ರು, ಒಂದು ಪೋಸ್ಟ್ ಹಾಕಿ ತಮ್ಮ ಅಭಿಮಾನಿಗಳು ಹೋದ್ರು, ಅವರೇ ಅದವೆಲ್ಲನೂ ಅಗದು ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡಕ್ ಹೊರಟುಬಿಟ್ರು ಅನ್ನೋದು ಅಲ್ಲಿಯ ವಿರೋಧ. ಇದು ಒಂದು ಪಾರ್ಟ್. ಮತ್ತೊಂದು ಪಾರ್ಟ್ ಕಲ್ ತಗೊಂಡೋಗಿದ್ರಲ್ಲ ಅದೇನಾಯ್ತು ಅಂತ ಹೇಳ್ತೇನೆ. ಮತ್ತೊಂದು ಪಾರ್ಟ್ ಅಲ್ಲಿ ನಾನು ಹೇಳ್ದೆ, ದರ್ಶನ್ ನುಡಿದಂತೆ ನಡೆದ್ರು, ಕಲ್ಲುಗಳನ್ನ ಸಾಗಿಸಿದ್ರು, ಅಭಿಮಾನಿಗಳು ಹರಸಾಹಸವನ್ನ ಪಟ್ಟು. ನಾನು ಹೇಳ್ದೆ ಡೀಪ್ ಫಾರೆಸ್ಟ್ ಆಗಿರೋದ್ರಿಂದ ಅಲ್ಲಿ ಕಲ್ಲುಗಳು ತಗೊಂಡೋಗೋದು ಅದೊಂಥರ ಚಾಲೆಂಜಿಂಗ್ ಇಶ್ಯೂ ಇತ್ತು. ಬಟ್ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಅಲ್ವಾ, ಹಾಗಾಗಿ ಅವರ ಅಭಿಮಾನಿಗಳು ಆ ಚಾಲೆಂಜ್ ಅನ್ನ ಚಾಲೆಂಜ್ ಆಗಿ ತೆಗೆದುಕೊಂಡು ಅಲ್ಲಿ ಕಲ್ಲುಗಳನ್ನ ತಗೊಂಡೋದ್ರು. ಆದ್ರೆ ಸ್ಥಳೀಯರ ವಿರೋಧ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಆ ಅಭಿಮಾನಿಗಳು ತಗೊಬಂದಿದ್ದ ಕಲ್ಲುಗಳನ್ನ ತಗೊಳಕ್ ರೆಡಿ ಇರಲಿಲ್ಲ. ಬದಲಾಗಿ ಕಲ್ಲುಗಳನ್ನ ವಾಪಸ್ ತಗೊಂಡು ಹೋಗಿ ನಾವು ಸರ್ಕಾರದ ವತಿಯಿಂದ ಮಾಡ್ತೀವಿ, ಅರಣ್ಯ ಇಲಾಖೆಯಿಂದ ಇದನ್ನ ರಕ್ಷಣೆ ಮಾಡೋ ಕಾರ್ಯವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂತ ಅಂದ್ರೆ ಇಲ್ಲಿರೋದು ಪಾಯಿಂಟ್. ಏನು ಅರ್ಜುನ ಸಾವನ್ನಪ್ಪಿದ್ದ ಸ್ಥಳ, ಅರ್ಜುನ ಏನು ಮಣ್ಣಲ್ಲಿ ಮಣ್ಣಾಗಿದ್ದಾನೆ ಆ ಸ್ಥಳ ಇದೆಯಲ್ಲ, ಅದು ರಕ್ಷಿತಾರಣ್ಯ. ದಬ್ಬಳಿಕಟ್ಟೆ ಅಂತ ಸ್ಥಳ ಏನಿದೆ ಅದು ರಕ್ಷಿತಾರಣ್ಯ. ರಕ್ಷಿತಾರಣ್ಯ ಅಂದ್ರೆ ರಿಸರ್ವ್ಡ್ ಫಾರೆಸ್ಟ್. ನಮ್ಗಿನ್ನೂ ಗೊತ್ತಾಗ್ಬೇಕು ಅಂತ ಅಂದ್ರೆ ನೀವೆಲ್ಲ ನಾವು ನಾಗರಹೊಳೆ, ಬಂಡೀಪುರ ಎಲ್ಲ ನೋಡಿದಿರಲ್ಲ, ಅವೆಲ್ಲ ರಿಸರ್ವ್ ಫಾರೆಸ್ಟ್. ಅಲ್ಲಿ ಸಾಕಷ್ಟು ನಿಯಮಗಳಿರುತ್ತೆ, ಕಟ್ಟುನಿಟ್ಟಿನ ನಿಯಮಗಳಿರುತ್ತೆ. ಅದು ರಿಸರ್ವ್ ಫಾರೆಸ್ಟ್ ಅಂದ್ರೆ ಅದು ಪ್ರಾಣಿಗಳಿಗೆ ಅಂತ ರಿಸರ್ವ್ ಮಾಡಿರ್ತಕ್ಕಂಥ ಫಾರೆಸ್ಟ್. ಕಾಂತಾರ ಸಿನಿಮಾದಲ್ಲಿ ರಿಸರ್ವ್ ಫಾರೆಸ್ಟ್ ಕೇಳಿದಿರಲ್ಲ, ಅದೇ ರಿಸರ್ವ್ ಫಾರೆಸ್ಟ್ ಅಂದ್ರೆ. ನೀವು ಬಂಡೀಪುರ, ನಾಗರಹೊಳೆ ಇಲ್ಲೆಲ್ಲ ಹೋದಾಗ ನಿಮಗೆ ಗೊತ್ತಿರುತ್ತೆ ಅಲ್ಲಿ ಎಷ್ಟು ರಿಸ್ಟ್ರಿಕ್ಷನ್ಸ್ ಗಳಿರುತ್ತೆ. ನೀವು ಅವು ಸಂಜೆ ಮೇಲೆ ಅಲ್ಲಿ ಓಡಾಡಬಾರ್ದು ಅಂತಿರುತ್ತೆ. ಮತ್ತೊಂದು ಅಲ್ಲಿ ಪ್ರಾಣಿಗಳಿಗೆ ಇಳಿದು ಆಹಾರಗಳನ್ನ ಕೊಡಬಾರ್ದು, ಅಲ್ಲಿ ಇಳಿಬಾರ್ದು, ಓಡಾಡಬಾರ್ದು, ಹಿಂಗೆ ಸಾಕಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನ ಅರಣ್ಯ ಇಲಾಖೆ ಕೊಟ್ಟಿರುತ್ತೆ. ಸೊ ಇದು ರಕ್ಷಿತಾರಣ್ಯ ಆಗಿರೋದ್ರಿಂದ ಇಲ್ಲಿ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಸ್ಮಾರಕ ಕಟ್ಟಡಗಳು ಮತ್ತೊಂದು ಇನ್ನೊಂದನ್ನ ಕಟ್ಟಲಿಕ್ಕೆ ಅನುಮತಿ ಇರೋದಿಲ್ಲ. ಅದೊಂಥರ ಟ್ರೆಸ್ಪಾಸ್ ಆದಂಗೆ ಆಗ್ಬಿಡುತ್ತೆ. ಅಲ್ಲಿಗೆ ಹೋಗೋದಾಗ್ಲಿ, ಅಲ್ಲಿ ಏನಾದ್ರೂ ಮಾಡೋದಿರ್ಲಿ, ಅದು ಅತಿಕ್ರಮ ಪ್ರವೇಶ ಅಂತ ಕರೆಸ್ಕೊಳ್ಳುತ್ತೆ. ಹಿಂಗಾಗಿ ದರ್ಶನ್ ಅವರು ರಾಜ್ಯ ಸರ್ಕಾರ ಆಗ್ಲಿ ಅರಣ್ಯ ಇಲಾಖೆಯವರ ಗಮನಕ್ಕೆ ತಾರದೆ, ಅವರ ಅನುಮತಿಯನ್ನು ಪಡೆಯದೆ ಏಕಾಏಕಿ ಅಲ್ಲಿಗೆ ಕಲ್ಲುಗಳನ್ನ ಸಾಗಿಸಿ ಸ್ಮಾರಕವನ್ನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಆರೋಪ. ಹೀಗಾಗಿ ಅವರ ಮೇಲೆ ಪ್ರಕರಣವೂ ಕೂಡ ದಾಖಲಾಗುವ ಸಾಧ್ಯತೆ ಇದೆ. ಪ್ರಕರಣವನ್ನ ದಾಖಲಿಸಬೇಕು ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಯಾಕೆ ಪ್ರಕರಣ ದಾಖಲಿಸಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಅವ್ರ ಹೇಳ್ತಾ ಇರೋದು ಇಷ್ಟೇ, ಅವರ ಇಂಟೆನ್ಷನ್ ಬಂದು ನಟ ದರ್ಶನ್ ಇಲ್ಲಿ ಸ್ಮಾರಕ ಮಾಡಕ್ ಬಂದಿರೋದ್ರಿಂದ ಅವ್ರಿಗೆ ಮೇಲೆ ಪ್ರಕರಣ ದಾಖಲಿಸಿ ಅನ್ನೋದಲ್ಲ. ಆದ್ರೆ ಅರಣ್ಯ ಇಲಾಖೆ ಹಾಗೂ ಯಾವುದೇ ನೀಲಿ ನಕ್ಷೆಯನ್ನ ಹೊಂದದೆ ಸ್ಮಾರಕ ನಿರ್ಮಾಣ ಮಾಡಕ್ ಹೊರಟಿದ್ದಾರಲ್ಲ, ಇದರಿಂದ ಆ ಜಾಗವನ್ನ ಅಗ್ತಿದ್ದಾರೆ. ಸುತ್ತ ಏನು ಅರ್ಜುನನ ಮಣ್ಣು ಮಾಡಲಾಗಿತ್ತು ಆ ಜಾಗವನ್ನ ಕಲ್ಗಳು ನೆಟ್ಟಕ್ಕೋಸ್ಕರ ಅಗೆದಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಆ ಭೂಮಿ ಕುಸಿಬಹುದು, ಮಳೆ ಬಂದ ಸಂದರ್ಭದಲ್ಲಿ ಆ ಕೊಚ್ಚು ಹೋಗ್ಬಹುದು, ಈ ರೀತಿ ಸಾಕಷ್ಟು ರೀತಿಯಂತ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅರಣ್ಯ ಇಲಾಖೆ ರಾಜ್ಯ ಸರ್ಕಾರದ ಅನುಮತಿಯನ್ನ ಪಡೆದು ಈ ಕೆಲಸವನ್ನ ಮಾಡಬೇಕಾಗಿತ್ತು ದರ್ಶನ್ ಹಾಗೂ ಅವರ ಅಭಿಮಾನಿಗಳು ಅಂತಕ್ಕಂಥದ್ದು ಸ್ಥಳೀಯರ ಆಗ್ರಹ. ಹೀಗಾಗಿ ಅವರ ಮೇಲೆ ಪ್ರಕರಣವನ್ನ ದಾಖಲಿಸಬೇಕು. ಯಾರು ಅತಿಕ್ರಮ ಪ್ರವೇಶ ಮಾಡಿ ಸಮಾಧಿಯನ್ನ ಕಟ್ಟಕ್ಕೆ ಹೊರಟ್ರು ಅವ್ರ ಮೇಲೆ ಪ್ರಕರಣ ದಾಖಲಿಸಬೇಕು ಅಂತ ಒಂದಿಷ್ಟು ಜನ ಅರಣ್ಯ ಇಲಾಖೆಯನ್ನ ಮನವಿ ಮಾಡಿದ್ದಾರೆ, ವಿಡಿಯೋಗಳನ್ನ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಇವೆಲ್ಲವೂ ಕೂಡ ನಡೀತಾ ಇದೆ. ಹೀಗಾಗಿ ನಟ ದರ್ಶನ್ ಅವರು ಮಾಡಕ್ ಹೊರಟಿರೋ ಕಾರ್ಯ ಸರಿ ತಪ್ಪಲ್ಲ. ಆದರೆ ಒಂದಿಷ್ಟು ಮುಂಜಾಗ್ರತೆಯನ್ನು ತೆಗೆದುಕೊಂಡು ಒಂದಿಷ್ಟು ಸರ್ಕಾರಕ್ಕೆ ಗಮನಕ್ಕೆ ತಂದು ಅಥವಾ ಅರಣ್ಯ ಇಲಾಖೆ ಗಮನಕ್ಕೆ ತಂದು ಈ ಕೆಲಸವನ್ನ ಮಾಡಬಹುದಾಗಿತ್ತು. ಬಟ್ ಎಲ್ಲ ಒಂದು ಕಡೆ ಈ ವಿಚಾರದಲ್ಲಿ ಎಡವಿದ್ರು ಅಥವಾ ಯಾರೋ ಇದನ್ನ ಅವರಿಗೆ ಕನ್ವೆ ಮಾಡೋದ್ರಲ್ಲಿ ಇದನ್ನ ಸರಿಯಾಗಿ ಕನ್ವೆ ಮಾಡಲಿಲ್ಲ ಅಂತ ಕಾಣುತ್ತೆ. ಪರಿಣಾಮ ಈ ತರ ಆಗಿದೆ. ಕೊನೆಗೆ ಈ ಕಲ್ಲುಗಳನ್ನ ವಾಪಸ್ ತಗೊಂಡು ಹೋಗಿ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ಕಲ್ಲುಗಳನ್ನ ವಾಪಸ್ ತಗೊಂಡು ಹೋಗಕ್ಕೆ ಸಿಕ್ಕಾಪಟ್ಟೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಸಿಕ್ಕಾಪಟ್ಟೆ ಆಗೋಗ್ಬಿಡುತ್ತೆ, ಅದು ಎಲ್ಲಿಂದ ತಂದಿದ್ದಾರೆ ಅಲ್ಲಿಂದ. ಹಾಗಾಗಿ ಈ ಕಲ್ಲುಗಳನ್ನ ಇಲ್ಲೇ ಇಟ್ಟು ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ದಾರೆ. ಅರಣ್ಯ ಇಲಾಖೆಯವರ ಮಾತನ್ನ ಒಪ್ಕೊಂಡಿದ್ದಾರೆ. ಅವರೇನು ಇಲ್ಲಪ್ಪ ನಾನು ಇಲ್ಲಿ ಕಟ್ಟೆ ಕಟ್ಟಬೇಕು, ಯಾಕೆ ಕಟ್ಟಲ್ಲ, ನಾನು ಯಾಕೆ ಕಟ್ಟಕ್ ಬಿಡಲ್ಲ, ನಾನು ಕಟ್ಟೆ ಕಟ್ತೀನಿ ಅಂತ ಹಠಕ್ ಬಿದ್ದಿಲ್ಲ. ಅವರ ಅಭಿಮಾನಿಗಳು ಯಾರು ಕೂಡ ಹಠಕ್ ಬಿದ್ದಿಲ್ಲ. ಅರಣ್ಯ ಇಲಾಖೆಯವರು ಕನ್ವೆ ಮಾಡಿದ್ದಾರೆ, ನೀವು ಇದು ರಕ್ಷಿತ ಅರಣ್ಯ ಇದೆ, ಇಲ್ಲಿ ಬಂದು ಈ ತರ ಮಾಡಂಗಿಲ್ಲ, ಇವೆಲ್ಲನೂ ತಪ್ಪಾಗುತ್ತೆ, ಇದು ಅತಿಕ್ರಮ ಪ್ರವೇಶ ಆಗುತ್ತೆ, ಕಾನೂನಾತ್ಮಕವಾಗಿ ಕ್ರಮ ತಗೊಬೇಕಾಗುತ್ತೆ, ಸೊ ಇದನ್ನ ಸ್ಟಾಪ್ ಮಾಡಿ ಅಂತ ಹೇಳಿದಾಗ ಅವರನ್ನ ಒಬ್ಬೆ ಮಾಡಿದ್ದಾರೆ. ಅವರ ಅಭಿಮಾನಿಗಳು ನಿಲ್ಸಿದ್ದಾರೆ ಕಾರ್ಯವನ್ನ. ಅಂಡ್ ಈ ಕಲ್ಲುಗಳನ್ನ ವಾಪಸ್ ತಗೊಂಡು ಹೋಗಿ ಅನ್ನೋ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ, ಇದನ್ನ ನಮ್ಗೆ ತಗೊಂಡು ಹೋಗಕ್ಕೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಸಿಕ್ಕಾಪಟ್ಟೆ ಆಗುತ್ತೆ, ಹಂಗಾಗಿ ನಾವು ತಗೊಂಡು ಹೋಗಲ್ಲ, ಇದನ್ನ ಇಲ್ಲೇ ಇರಲಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಇದಕ್ಕೆ ಏನ್ ಖರ್ಚಾಗಿದೆ ಅಂತ ಕೇಳಿದಾಗ 30,000 ರೂಪಾಯಿ ಆಗಿದೆ ಈ ಕಲ್ಲುಗಳಿಗೆ ಅಂತಾರೆ. ಆಗ RFO ಇದ್ದವರು ದರ್ಶನ್ ಅವರ ಅಭಿಮಾನಿ ಆಪ್ತ ನವೀನ್ ಅಂತಕ್ಕಂಥವ್ರು ಅವರಿಗೆ 30,000 ರೂಪಾಯಿ ಫೋನ್ ಪೇ ಅನ್ನ ಮಾಡಿ ಆ ಕಲ್ಲುಗಳನ್ನ ಅವರ ಸುಪರ್ದಿಗೆ ತೆಗೆದುಕೊಂಡು ಸದ್ಯ ಅದೇ ಕಲ್ಲುಗಳನ್ನ ಬಳಸಿ
ಅಲ್ಲಿ ಈಗ ರಕ್ಷಣೆ ಸುತ್ತ ಒಂದು ನೋಡ್ತಾ ನೀವು ಗೋಡೆ ತರ ಕಟ್ಕೊಂಡಿದ್ದಾರೆ. ಆ ಕಲ್ಲಿನ JCB ಬಳಸಿ ಅಂದ್ರೆ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ್ದಾರೆ. ರಕ್ಷಿತಾರಣ್ಯಗಳಲ್ಲಿ ಪರ್ಮನೆಂಟ್ ಆಗಿ ಯಾವುದೇ ಕಟ್ಟಡಗಳಾಗಿರ್ಬಹುದು, ಸ್ಮಾರಕ ಮತ್ತೊಂದು ಇನ್ನೊಂದುಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಅನುಮತಿ ಇಲ್ಲದೆ ಅದನ್ನ ಮಾಡೋ ಹಾಗಿಲ್ಲ. ಹಾಗಾಗಿ ತಾತ್ಕಾಲಿಕವಾಗಿ ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಡೆಗೋಡೆ ಮಾದರಿಯಲ್ಲಿ ಸುತ್ತ ದರ್ಶನ್ ಅವರ ಅಭಿಮಾನಿಗಳು ಕಳಿಸಿದ ಕಲ್ಲುಗಳಿಗೆ ಅದೆಷ್ಟು ರೂಪಾಯಿ ಆಗಿತ್ತು, 30,000 ರೂಪಾಯಿ ಹಣವನ್ನ ಅರಣ್ಯ ಇಲಾಖೆ ಪಾವತಿಸಿ ಅದೇ ಕಲ್ಲುಗಳನ್ನ ಬಳಸ್ಕೊಂಡು ಈಗ ಅಲ್ಲಿ ತಡೆಗೋಡೆಯನ್ನ ನಿರ್ಮಾಣ ಮಾಡಿ ಮಳೆ ಬಂದರೂ ಕೂಡ ಆ ಮಣ್ಣು ಕೊಚ್ಚಿ ಹೋಗದ ಹಾಗೆ, ಆ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಹಾನಿ ಆಗದ ಇರೋ ರೀತಿಯಲ್ಲಿ ಆ ಸ್ಥಳವನ್ನ ಈಗ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸೊ ಸದ್ಯ ಸಾಕಷ್ಟು ಈ ಬಗ್ಗೆ ವಿರೋಧಗಳು, ಪರ ಅಂಡ್ ದರ್ಶನ್ ಅವರು ಮಾಡಿದ ಕಾರ್ಯಕ್ಕೆ ಮೆಚ್ಚುಗೆ, ವಿರೋಧ, ಟೀಕೆ ಇವೆಲ್ಲವೂ ಕೂಡ ವ್ಯಕ್ತ ಆಗ್ತಾ ಇದೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ದರ್ಶನ್ ಈ ಇನಿಷಿಯೇಟಿವ್ ತಗೊಳ್ದೋಗಿದ್ರೆ ಖಂಡಿತವಾಗ್ಲೂ ಅರಣ್ಯ ಇಲಾಖೆ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ ಈ ಸಮಾಧಿಯನ್ನ ರಕ್ಷಣೆ ಮಾಡೋ ಯಾವ ಕೆಲಸನೂ ಯಾವ ಹೊಣೆನೂ ಮಾಡ್ತಾ ಇರ್ಲಿಲ್ಲ. ಈ ಹೊಣೆನ ಅವ್ರ ನೈತಿಕ ಹೊಣೆನ ಹೊರ್ತಾನೆ ಇರ್ಲಿಲ್ಲ. ಅವರು ದರ್ಶನ್ ಇನಿಷಿಯೇಟಿವ್ ತಗೊಂಡಿದ್ ಮಾಡಿದ್ದಕ್ಕೆ ಇವತ್ತು ರಕ್ಷಣೆ ಮಾಡೋ ಕಾರ್ಯ ಮಾಡಿದ್ದಾರೆ. ಬಟ್ ಆದ್ರೆ ಕಾನೂನಾತ್ಮಕವಾಗಿ ಹೋದಾಗ ಇದು ತಪ್ಪಾಗತ್ತೆ. ಬಟ್ ಮಾನವೀಯತೆ ಅಂತ ಹೋದಾಗ ಅವ್ರು ಮಾಡಿದ್ ಸರಿ. ನಮ್ಮಲ್ಲೇ ಒಂದ್ಸಲಿ ಸುದ್ದಿ ಮಾಡಿದ್ವಿ, ಮೊನ್ನೆ ನಿಮಗೆ ನೆನಪಿರಬಹುದು, ಇತ್ತೀಚೆಗೆ ಕೆಲವು ತಿಂಗಳಾಗಿರಬಹುದು. ಸರ್ಕಾರದಿಂದ ಒಂದು ಟೆಂಡರ್ ಆಗಿರುತ್ತೆ, ರಸ್ತೆ ನಿರ್ಮಾಣ ಮಾಡಬೇಕು ಒಂದು ಗ್ರಾಮಕ್ಕೆ ಅಂತ. ಅದೆಂಗಾಗುತ್ತೆ, ಇದು ಗ್ರಾಮ, ಪಕ್ಕದಲ್ಲಿ ಅರಣ್ಯ ಇಲಾಖೆ ಇರುತ್ತೆ. ಇವರು JCB ಇಟ್ಕೊಂಡು ರಸ್ತೆಯಲ್ಲಿ ಚರಂಡಿ ನಿರ್ಮಾಣ ಮಾಡ್ಬೇಕಾದ್ರೆ ಏನೋ ಮಿಸ್ಲೀಡ್ ಆಗಿ ಪಕ್ಕದಲ್ಲಿ ಗುಂಡಿ ತೋಡ್ಬಿಡ್ತಾರೆ. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಏನ್ ಹೇಳುತ್ತೆ, ನೀನು ಅರಣ್ಯ ಇಲಾಖೆ ವ್ಯಾಪ್ತಿಯ ರಕ್ಷಿತಾರಣ್ಯ ಪ್ರದೇಶದಲ್ಲಿ JCB ಬಳಸಿ ಕೆಲಸ ಮಾಡ್ತಾ ಇದ್ದೀರಿ ಅಂತ JCB ವಶಕ್ಕೆ ಪಡ್ಕೊಂಡಿದ್ರು. ಸಕಲೇಶ್ಪುರದ ಹೇಳ್ತಾ ಇರೋದು, ನಾನೆಲ್ಲ ಬೇರೆ ಕಡೆದಲ್ಲ. JCB ವಶಕ್ಕೆ ಪಡಿಸ್ಕೊಂಡ್ರು. ಯಾರು ಕೆಲಸ ಮಾಡ್ತಾ ಇದ್ದ ಡ್ರೈವರ್ ಅವನ ಮೇಲೆ ಪ್ರಕರಣ ದಾಖಲು ಮಾಡಿದ್ರು ಸಕಲೇಶ್ಪುರದಲ್ಲಿ. ಅದೇ ರಕ್ಷಿತಾರಣ್ಯಗಳಲ್ಲಿ ಎಷ್ಟು ಕೆಲಸ ಮಾಡೋದು ಎಷ್ಟು ಡೇಂಜರ್, ಅಲ್ಲಿ ಅತಿಕ್ರಮ ಪ್ರವೇಶ ಮಾಡೋದು ಎಷ್ಟು ಕಾನೂನಾತ್ಮಕವಾಗಿ ಮುಳುವಾಗಬಹುದು ಅಂತ ಹೇಳ್ತಾ ಇದ್ದೀನಿ. ಮತ್ತೊಂದು ಪ್ರಕರಣದಲ್ಲಿ ಇದೇ ಸಕಲೇಶ್ಪುರದಲ್ಲಿ ಓರ್ವ ವ್ಯಕ್ತಿ ಆನೆ ಕಾಲ್ ತುಳಿತಕ್ಕೊಳಗಾಗಿ ಸಾವನ್ನಪ್ತಾನೆ. ಈ ಸಂದರ್ಭದಲ್ಲಿ ಆನೆ ಕಾಲ್ ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪುವವರಿಗೆ ಸರ್ಕಾರದಿಂದ ಒಂದಿಷ್ಟು ಪರಿಹಾರ ಅಂತ ಸಿಗುತ್ತೆ. ಆದ್ರೆ ಆತ ರಿಸರ್ವ್ ಫಾರೆಸ್ಟ್ಗೆ ಬಂದಿದ್ದ. ರಿಸರ್ವ್ ಫಾರೆಸ್ಟ್ಗೆ ಅತಿಕ್ರಮ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಆತನ ಮೇಲೆ ಆನೆ ದಾಳಿ ಮಾಡಿ ಅವನು ಸಾವನ್ನಪ್ಪಿರೋ ಹಿನ್ನೆಲೆಯಲ್ಲಿ ಆತನಿಗೆ ಪರಿಹಾರ ಹಣವನ್ನ ನೀಡಬಾರದು ಅಂತ ಅರಣ್ಯ ಇಲಾಖೆ ಒಂದು ಪತ್ರ ಬರೆದ ಹಿನ್ನೆಲೆಯಲ್ಲಿ ಆತನಿಗೆ ಬರಬೇಕಾದ ಪರಿಹಾರ ಹಣವೇ ಬರಲಿಲ್ಲ. ಸಕಲೇಶ್ಪುರದ ಹೇಳ್ತಾ ಇದ್ದ, ನಾನು ಎಲ್ಲ ಹೊರಗಡೆದಲ್ಲ. ಆತ ಸಾವನ್ನಪ್ಪಿದ್ದು ಸಕಲೇಶ್ಪುರ ವ್ಯಾಪ್ತಿಯಲ್ಲಿ ಆನೆ ಕಾಲ್ತುಳಿತಕ್ಕೊಳಗಾಗಿ ಸಾವನ್ನಪ್ಪಿದ್ದ. ಆದ್ರೆ ರಕ್ಷಿತಾರಣ್ಯಕ್ಕೆ ಆತ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಆನೆ ಕಾಲ್ತುಳಿತಕ್ಕೊಳಗಾಗಿ ಸಾವನ್ನಪ್ಪಿದ್ದಾನೆ. ರಿಸರ್ವ್ ಫಾರೆಸ್ಟ್ ಒಳಗಡೆ ಬಂದಿದ್ದ ಆತನದೇ ತಪ್ಪು ಅಂತ ಹೇಳಿ ಆತನಿಗೆ ಬರಬೇಕಾದ ಪರಿಹಾರ ಹಣವನ್ನೇ ಬರ್ದಂಗ್ ಮಾಡಾಕಿದ್ರು. ಸೊ ಈಗ ಅದೇ ರಕ್ಷಿತಾರಣ್ಯದಲ್ಲಿ, ಅದೇ ರಿಸರ್ವ್ ಫಾರೆಸ್ಟ್ ನಲ್ಲಿ ಅರ್ಜುನನ ಸಮಾಧಿಯನ್ನ ನಿರ್ಮಾಣ ಮಾಡಿಕೊಳ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಹಾಗೂ ಅವರ ಅಭಿಮಾನಿಗಳ ಮೇಲೆ ಪ್ರಕರಣವನ್ನ ದಾಖಲು ಮಾಡಬೇಕು ಅಂತ ಒಂದಿಷ್ಟು ಸ್ಥಳೀಯರು ಹೇಳ್ತಾ ಇದ್ದಾರೆ. ಅರಣ್ಯ ಇಲಾಖೆ, ಸರ್ಕಾರ ಇದನ್ನ ಯಾವ ನಿಟ್ಟಿನಲ್ಲಿ ತೆಗೆದುಕೊಳ್ಳುತ್ತೆ? ಅಂಡ್ ಮಾನವೀಯತೆ ದೃಷ್ಟಿಯಿಂದ ಅವ್ರು ಮಾಡಿದ ತಪ್ಪಲ್ಲಪ್ಪ, ಮಾನವೀಯತೆ ದೃಷ್ಟಿಯಿಂದ ಅವ್ರು ಮಾಡಿದ ತಪ್ಪಲ್ಲ, ಬಟ್ ಕಾನೂನಾತ್ಮಕವಾಗಿ ತಪ್ಪು ಅಂತ ಹೇಳಲಾಗತ್ತೆ. ಫೈನ್, ಇದು ಎಲ್ಲಿ ಮುಂದೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಮತ್ತೊಂದು ಇನ್ನೊಂದು, ಆಮೇಲೆ ನೀವು ಏನಾರು ಮಾಡ್ಕೊಳ್ಳಿ ನಿಮ್ದು, ಬಟ್ ಸ್ಟಿಲ್ ಅರ್ಜುನನ ಸಮಾಧಿಯನ್ನ ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಅರ್ಜುನನ ಸ್ಮಾರಕವನ್ನ ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ 8 ಬಾರಿ ಅಂಬಾರಿಯನ್ನ ಹೊತ್ತಂತ ಅರ್ಜುನ ಮಣ್ಣಲ್ಲಿ ಮಣ್ಣಾಗಿ ಹೋಗಬಾರದು, ಆತನ ನೆನಪುಗಳು ಇಲ್ಲೇ ಕಳೆದು ಹೋಗಬಾರದು, ಅದೊಂದು ಪ್ರವಾಸಿ ತಾಣ ಆಗಬೇಕು ಅಂತ ಸ್ಥಳೀಯರು ಆಗ್ರಹ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಪ್ರದೀಪ್ ನಿಡ್ನೂರು. ಆತ್ಮೀಯರೇ, ಈ ವಿಷಯ ಏನಪ್ಪಾ, ಈಗಿನ ವಿಷಯ ಏನಪ್ಪಾ ಅಂದ್ರೆ, ನಾವು ಅರ್ಜುನನ ಕಳ್ಕೊಂಡು ಸುಮಾರು 10 ರಿಂದ 11 ತಿಂಗಳಾಯ್ತು. ಆ ದುಃಖ ನಮ್ಮಲ್ಲಿ ಇನ್ನೂ ಹಾಗೆ ಮಾಸದೆ ಉಳಿದಿದೆ. ಈಗೇನಾಗಿದೆ, ದರ್ಶನ್ ಅವ್ರು ಬಂದು ಇಲ್ಲಿ ಸ್ಮಾರಕ ಮಾಡ್ತೀವಿ ಅಂತೇಳಿ ನಿನ್ನೆ ಮೊನ್ನೆಯಿಂದ ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಅಭಿಮಾನಿಗಳು. ಅದನ್ನೇನು ಆ ಸ್ಮಾರಕ ನಿರ್ಮಾಣ ಮಾಡಕ್ ಹೊರಟಿದ್ದಾರೆ, ಅದಕ್ಕೆ ಯಾವುದೇ ರೀತಿ ಅರಣ್ಯ ಅಧಿಕಾರಿಗಳಿಂದ ಆಗ್ಲಿ, ಅರಣ್ಯ ಸಚಿವರಿಂದ ಆಗ್ಲಿ ಅವರು ಪರ್ಮಿಷನ್ ತಗೊಂಡಲ್ಲೇ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಮತ್ತೆ ಇಲ್ಲಿ ನಮ್ಮ ಈ ಭಾಗದಲ್ಲಿ ಮಳೆಗಾಲದಲ್ಲಿ ಆ ಸಮಾಧಿನ ಅಗದು ಅದನ್ನ ಒಂಥರ ವಿಕಾರ ಮನಸ್ಥಿತಿಯಲ್ಲಿ ಮಾಡ್ತಿದ್ದಾರೆ ಅನ್ನೋ ಅನ್ನಿಸ್ತಿದೆ. ಮತ್ತೆ ನಮಗೆ ಈ ಸ್ಮಾರಕ ಏನಾಗ್ಬೇಕು ಅಂದ್ರೆ, ಈ ಕೇವಲ ಒಂದು 2-3 ವರ್ಷಕ್ಕೆ ಸೀಮಿತವಾದ ಸ್ಮಾರಕ ಇದಾಗಬಾರ್ದು. ಇದು 10 ವರ್ಷ 100 ವರ್ಷಗಳ ಕಾಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಕಾಲದಲ್ಲಿ ಇದೊಂದು ಒಳ್ಳೆ ಪ್ರವಾಸಿ ತಾಣ ಆಗ್ಬೇಕು. ಮತ್ತೆ ಆ ಎತ್ತೂರು ಭಾಗದಲ್ಲಿ ಮುಖ್ಯ ರಸ್ತೆ ಏನಿದೆ, ಆ ರಸ್ತೆಯಿಂದ ಅರಣ್ಯದ ಸಮಾಧಿವರೆಗೂ ಒಳ್ಳೆ ರಸ್ತೆ ಆಗಿ, ಅದೊಂದು ಮಂಟಪದ ರೀತಿಯಲ್ಲಿ, ದೇವಸ್ಥಾನದ ರೀತಿಯಲ್ಲಿ ನಿರ್ಮಾಣ ಆಗಿ, ಅದೊಂದು ಪ್ರವಾಸಿ ಸ್ಥಾನ ಆಗಿ ಉತ್ತಮ ರೀತಿಯಲ್ಲಿ ಅದು
ಜನಗಳಿಗೆ ಎಲ್ಲಾ ರೀತಿ ಅರ್ಜುನನ ಸಮಾಧಿ ಅಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಾಗಂತ ಜಾಗ ಅದಾಗಬೇಕು. ಹಾಗಾಗಿ ಈ ದರ್ಶನ್ ಅವ್ರು ಇದೇನು ಇಲ್ಲಿ ಸ್ಮಾರಕ ಮಾಡ್ತಿದ್ದಾರೆ ಅದನ್ನ ಸ್ಥಳೀಯರನ್ನೆಲ್ಲರನ್ನು ಅವರು ಮಾತಾಡಿಸಿ ಸ್ಥಳೀಯರನ್ನೆಲ್ಲ ಕೂರಿಸಿ ಮಾತಾಡಿ ಅವ್ರು ಮಾಡಿದ್ರೆ ತುಂಬಾ ಒಳ್ಳೇದಿತ್ತು. ಈ ಮಾತನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇದೇ ನಮ್ಮ ಎಡೆಹಳ್ಳಿಯಾರ್ ಮಂಜುನಾಥ್ ಅವರು ಈ ಅರ್ಜುನ ಸತ್ತಾಗ ಸ್ಟ್ರೈಕ್ ಮಾಡಿದಾಗ ಲಾಠಿ ಏಟು ಅವ್ರ ಕಣ್ಣಿಗೆ ತಗ್ಲಿತ್ತು. ಅವರಿಗೆ ಡ್ರೈವ್ ಮಾಡಕ್ಕಾಗ್ದಲೆ ಆ ಕಾರ್ ಡ್ರೈವ್ ನಾನ್ ಮಾಡ್ಕೊ ಬಂದಿದ್ದೆ. ಆ ತರ ನೋವು ತಿಂದ ಅನೇಕರು ಕರ್ನಾಟಕ ರಕ್ಷಣಾ ವೇದಿಕೆಯರಾಗಿರ್ಬೋದು, ಸಾಗರ್ ಅವರಾಗಿರ್ಬೋದು, ಜಾನಕೆರೆ ತುಂಬಾ ಜನ ಈ ರೀತಿ ತುಂಬಾ ಅದರಿಂದ ನೋವು ಅನುಭವಿಸಿದ್ದಾರೆ. ಅವರೆಲ್ಲ ಸಮ್ಮುಖದಲ್ಲಿ ಮಾತಾಡಿ ಅದನ್ನೆಲ್ಲ ಒಂದು ಕ್ಲೀನ್ ಆಗಿ ಅರ್ಥಪೂರ್ಣವಾಗಿ ಆ ಸ್ಮಾರಕವನ್ನ ನಿರ್ಮಾಣ ಮಾಡಿದ್ರೆ ತುಂಬಾ ಒಳ್ಳೇದಿತ್ತು ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ಅರಣ್ಯ ಸಚಿವರು 10-11 ತಿಂಗಳಾಗಿದೆ, ಯಾರೋ ಬಂದು ಸ್ಮಾರಕ ಕಟ್ಟೋದ್ ಬೇಡ. ಸರ್ಕಾರ ಏನು ಅಷ್ಟು ದಿವಾಳಿ ಆಗಿಲ್ಲ. ದಯವಿಟ್ಟು ಅದನ್ನ ನೀವು ಮನಸ್ಸಿಗೆ ತಗೊಂಡು ಇಲ್ಲಿ ಒಂದು ಉತ್ತಮವಾದ ಸ್ಮಾರಕವನ್ನ ನಿರ್ಮಾಣ ಮಾಡಿಕೊಡಿ ಅಂತ ನಾನು ಅರಣ್ಯ ಸಚಿವರಲ್ಲಿ ಹಾಗೂ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸ್ತೇನೆ. ನಮಸ್ಕಾರ ಸ್ನೇಹಿತರೆ, ನಾನು ಶಶಿಧರ್ ಹೊಸಗದ್ದೆ ಅಂತೇಳಿ ಕಾಡಾನೆ ಸಂತ್ರಸ್ತರ ಹೋರಾಟ ಸಮಿತಿ. ಇವತ್ತು ನಾವು ಮಾಧ್ಯಮಗಳಲ್ಲಿ ಒಂದು ವಿಚಾರ ನೋಡಿದ್ವಿ. ಡಿ ಬಾಸ್ ದರ್ಶನ್ ಅಭಿಮಾನಿಗಳು ನಮ್ಮ ಎಸ್ಲೂರು ಭಾಗದಲ್ಲಿ ವೀರಮರಣವನ್ನು ಅಪ್ಪಿದಂಥ ಅರ್ಜುನನ ಆನೆಗೆ ಒಂದು ಸ್ಮಾರಕ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತೇಳಿ ಅದನ್ನ ನೋಡಿದಾಗ ಹೌದು ಖುಷಿ ಆಗ್ತದೆ. ಏನೋ ಒಂದು ವೀರಮರಣವನ್ನು ಹೊತ್ತಿದಂಥ ಮತ್ತೆ ನಮ್ಮ ರಾಜ್ಯದ ಆಸ್ತಿ ಆದಂಥ ಅರ್ಜುನನಿಗೆ ಯಾರೋ ಒಬ್ರು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಖುಷಿ ಆಗುತ್ತೆ. ಆದರೆ ಅದಕ್ಕಿಂತ ಇನ್ನೊಂದು ದೊಡ್ಡ ವಿಚಾರ ಅಂದರೆ ತುಂಬ ನೋವಾಗ್ತದೆ. ಯಾಕಪ್ಪ ಅಂದರೆ ಒಬ್ಬ ಅರ್ಜುನ 14-15 ಬಾರಿ ಅಂಬಾರಿಯನ್ನು ಹೊತ್ತಿದ್ದಾನೆ, ಮತ್ತೆ ಅನೇಕ ಕಾಡಾನೆಗಳನ್ನು ಪಳಗಿಸ್ತಂಥ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾನೆ. ಅಂತ ಅರ್ಜುನನಿಗೆ ಸರ್ಕಾರದ ಮಟ್ಟದಲ್ಲಿ ಗೌರವ ಸಿಗಬೇಕು. ಅದು ಒಂದು ದೊಡ್ಡ ಮಟ್ಟದ ಪ್ರವಾಸಿ ತಾಣ ಆಗಬೇಕು. ಒಂದು ಸರ್ಕಾರದ ಮಟ್ಟದಲ್ಲಿ ಉನ್ನತವಾದ ಸ್ಮಾರಕ ನಿರ್ಮಾಣ ಆಗಬೇಕು. ಅದನ್ನು ಬಿಟ್ಟು ಯಾರೋ ಒಬ್ರು ಅವರ ಅಭಿಮಾನಕ್ಕೋಸ್ಕರ ಬಂದು ಒಂದು ಸ್ಮಾರಕ ನಿರ್ಮಾಣ ಮಾಡಿ ಹೋದ್ರೆ ಅದು ಮುಂದಿನ ದಿನಗಳಲ್ಲಿ ಉಳಿಯಲ್ಲ. ಇದು ದೊಡ್ಡ ಮಟ್ಟದಲ್ಲಿ ಆಗಬೇಕು. ಇದ್ರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು. ಮತ್ತೆ ಈ ಆಲೂರು ಸಕಲೇಶ್ಪುರ ಭಾಗದಲ್ಲಿ ಕಾಡಾನೆ ಸಂತ್ರಸ್ತರು ತುಂಬಾ ಜನ ಇದ್ದಾರೆ. 80ಕ್ಕೂ ಹೆಚ್ಚು ಜನ ಕಾಡಾನೆ ತುಳಿತಕ್ಕೆ ಮರಣ ಹೊಂದಿದ್ದಾರೆ. ಆದರೂ ಮತ್ತೆ ಅನೇಕ ಹೋರಾಟಗಾರರು ಜೈಲು ಪಾಲಾಗಿದ್ದಾರೆ. ಕಾಡಾನೆ ವಿಚಾರದಲ್ಲಿ ಹೋರಾಟ ಮಾಡಿ ಜೈಲು ಪಾಲಾಗಿದ್ದಾರೆ. ಅವ್ರಿಗೆಲ್ಲ ನ್ಯಾಯ ಸಿಗ್ತಾ ಇಲ್ಲ. ಮತ್ತೆ ಏನಪ್ಪಾ ಅಂದ್ರೆ ಈ ಅರ್ಜುನ ಕಾಡಾನೆ ಸೆರೆಹಿಡಿ ಅಂತ ಕೆಲಸದಲ್ಲಿ ಬಂದು ವೀರಮರಣನ ಒಪ್ತು. ಅದು ನಮ್ಗೆಲ್ರಿಗೂ ನಾವು ಎಷ್ಟೇ ಕಾಡಾನೆಗಳಿಂದ ಸಮಸ್ಯೆ ಅನುಭವಿಸಿದ್ರು ಈ ಅರ್ಜುನ ಮರಣ ಹೊಂದಾಗ ನಾವೆಲ್ಲರೂ ನಮ್ಮ ಮನೆಯ ಯಾರೋ ಒಬ್ಬ ಸದಸ್ಯನ ಕಳ್ಕೊಂಡಿವಿ ಅನ್ನೋ ತರ ದುಃಖ ಅನುಭವಿಸಿದೀವಿ. ಅರ್ಜುನನ ಮೇಲೆ ನಮ್ಗೆಲ್ರಿಗೂ ಮತ್ತೆ ಇಲ್ಲಿ ಈ ಭಾಗದ ಹೋರಾಟಗಾರರಿಗೆ, ಜನಸಾಮಾನ್ಯರಿಗೆ, ರೈತರಿಗೆ ಎಲ್ರಿಗೂ ತುಂಬಾ ಅಭಿಮಾನ ಇದೆ. ಇದು ದೊಡ್ಡ ಮಟ್ಟದ ಸ್ಮಾರಕ ಆಗಬೇಕು. ಮತ್ತೆ ಅರಣ್ಯ ಇಲಾಖೆಯವರು ಯಾರೋ ಒಬ್ಬ ರೈತ ಒಂದು ರಿಸರ್ವ್ ಫಾರೆಸ್ಟ್ಗೆ ಯಾವುದೋ ಒಂದು ಕೆಲಸದ ಮೇಲೆ ಅಥವಾ ಎಲ್ಲ ಹೋಗಿರ್ತಾನೆ. ಆಗ ಅವನಿಗೆ ಕಾಡಾನೆ ತುಳಿದು ಮರಣ ಹೋಗ್ತಾನೆ. ಆಗ ಅರಣ್ಯ ಇಲಾಖೆ ಒಂದು ಕಾರಣ ಕೊಡ್ತದೆ, ಅವನು ರಿಸರ್ವ್ ಫಾರೆಸ್ಟ್ ಒಳಗಡೆ ಬಂದು ಸತ್ತಿದ್ದಾನೆ, ಹಾಗಾಗಿ ಇವನಿಗೆ ಪರಿಹಾರ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಒಂದು ಕಾರಣ ಕೊಟ್ಟು ಅವನಿಗೆ ಪರಿಹಾರ ಸಿಗ್ದಂಗೆ ಮಾಡ್ತದೆ. ಆದರೆ ಇವತ್ತು ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡಿರ್ತಕ್ಕಂಥ ಅಭಿಮಾನಿಗಳು ಬಂದು ರಿಸರ್ವ್ ಫಾರೆಸ್ಟ್ ಒಳಗೆ ಅರ್ಜುನನ ಸಮಾಧಿ ಇದೆ, ಆ ಜಾಗದಲ್ಲಿ ಒಂದು ಸಮಾಧಿ ಮಾಡೋದಕ್ಕೆ ಅದನ್ನೆಲ್ಲ ಅಗದು ಎಲ್ಲ ವ್ಯವಸ್ಥಿತವಾಗಿ ಏನೋ ಒಂದು ಕಟ್ಟಲಿಕ್ಕೆ ಸ್ಮಾರಕ ಮಾಡ್ತೀವಿ ಅಂತೇಳಿ ನಿರ್ಮಾಣ ಮಾಡೋಂಥ ಕೆಲಸನ ನಿರ್ಮಾಣ ಮಾಡ್ತಿದ್ದಾರೆ. ಇದು ಖಂಡನೀಯ. ಇವರು ಯಾವುದೇ ರೀತಿ ಒಪ್ಪಿಗೆ ಇಲ್ದಂಗೆ, ಸ್ಥಳೀಯರ ಪರ್ಮಿಷನ್ ಇಲ್ದಂಗೆ, ಸ್ಥಳೀಯರ ಜೊತೆ ಚರ್ಚೆ ಮಾಡ್ದಂಗೆ ಅಥವಾ ಅರಣ್ಯ ಇಲಾಖೆ ಸರ್ಕಾರದ ಗಮನಕ್ಕೆ ಬರ್ದಂಗೆ ಯಾವ ಆಧಾರದ ಮೇಲೆ ಇವರು ರಿಸರ್ವ್ ಫಾರೆಸ್ಟ್ ಒಳಗೆ ಹೋಗಿ ಕೆಲಸ ಮಾಡ್ತಾರೆ. ಇದು ತಪ್ಪು. ಇದನ್ನ ಅರಣ್ಯ ಇಲಾಖೆಯವರು ಕೂಡಲೇ ಗಮನ ಹರಿಸಿ ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ಮತ್ತೆ ಅರ್ಜುನನ ಸ್ಮಾರಕ ಮಾಡೋದೇ ಆದ್ರೆ ಅದು ಸರ್ಕಾರದ ಮಟ್ಟದಲ್ಲಿ ಸ್ಥಳೀಯ ಜನಸಾಮಾನ್ಯರನ್ನ, ಸ್ಥಳೀಯ ಹೋರಾಟಗಾರನ ಕೂರಿಸಿ ಚರ್ಚೆ ಮಾಡಿ ಅದು ಒಂದು ಉತ್ತಮವಾದ ಪ್ರವಾಸಿ ತಾಣ ಆಗೋ ರೀತಿಯಲ್ಲೇ ಸ್ಮಾರಕ ಆಗಬೇಕು. ಯಾರ್ದೋ ಒಬ್ರು ಅಭಿಮಾನಕ್ಕೋಸ್ಕರ ಒಂದು ಸಣ್ಣ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ಅದನ್ನ ನಾವು ಉಗ್ರವಾಗಿ ಖಂಡಿಸ್ತೇವೆ. ಎಲ್ರಿಗೂ ನಮಸ್ಕಾರ. ನಾನು ಎಡೆಹಳ್ಳಿಯಾರ್ ಮಂಜುನಾಥ್ ಸಕಲೇಶ್ಪುರದಿಂದ ಮಾತಾಡ್ತೀನಿ. ಏನಪ್ಪ ಅಂದರೆ ನಮ್ಮ ಡಿ ಬಾಸ್ ಎಂಬ ಖ್ಯಾತಿಯ ದರ್ಶನ್ರವರು, ನಾನು ಕೂಡ ದರ್ಶನ್ ಅಭಿಮಾನಿ. ಅವರ ಚಲನಚಿತ್ರಗಳನ್ನು ವೀಕ್ಷಣೆ ಮಾಡಿಕೊಂಡು ಬಂದಿರತಕ್ಕಂಥವ್ರು. ವಿಶೇಷವಾಗಿ ದರ್ಶನ್ ಅವ್ರ ಬಗ್ಗೆ ನಮಗೆ ಗೌರವನೂ ಕೂಡ ಇದೆ. ಏನು ಅಂದರೆ ಅವರು ಏನು ಮೃಗಾಲಯಗಳಲ್ಲಿ ವನ್ಯಜೀವಿಗಳನ್ನು ದತ್ತು ತಗೊಳ್ತಕ್ಕಂಥದ್ದು, ಸಾಕ್ತಕ್ಕಂಥ ಪ್ರಯತ್ನ, ಮತ್ತು ತಮ್ಮ ಫಾರ್ಮ್ ಹೌಸ್ಗಳಲ್ಲೂ ಕೂಡ ಪ್ರಾಣಿಗಳನ್ನು ಸಾಕಿ ಅವಕ್ಕೆ ಅವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ, ಶ್ಲಾಘನೀಯ. ಇಲ್ಲಿ ಒಂದು ತೊಂದರೆ ಏನಾಗಿರೋದು ಅಂದರೆ ತಮಗೆಲ್ಲ ಗೊತ್ತು, ಕಳೆದ 10 ತಿಂಗಳ ಹಿಂದೆ ಏನು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅಂಬಾರಿಯನ್ನು ಹೊತ್ತಂಥ ಅರ್ಜುನನ ಒಂದು ಮರಣ ಆಯಿತು. ಆ ಮರಣಕ್ಕೆ ಯಾರು ಕಾರಣ ಏನು ಅಂತ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ಸಂದರ್ಭದಲ್ಲಿ ಏನು ಅದಕ್ಕೆ ಒಂದು ಸ್ಮಾರಕ ಆಗಬೇಕು ಅಂತ ಹೋರಾಟ ನಡೀತು. ಈಗ ಇದ್ದಕ್ಕಿದ್ದಂಗೆ ದರ್ಶನ್ರವರು ತಮ್ಮ ಅಭಿಮಾನಿಗಳನ್ನು, ತಮ್ಮ ಸಂಘಟನೆಯವ್ರನ್ನ ಕಳಿಸಿ ಈಗಾಗಲೇ ಅಲ್ಲಿ ಆ ಸ್ಥಳದಲ್ಲಿ ಸ್ವಲ್ಪ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ನಾವು ದೃಶ್ಯ ಮಾಧ್ಯಮ, ಸುದ್ದಿ ಮಾಧ್ಯಮದಲ್ಲಿ ನೋಡಿದ್ವಿ. ಒಳ್ಳೆ ಕೆಲಸ, ನಮ್ದು ಯಾವುದು ಅಭ್ಯಂತರ ಇಲ್ಲ. ಆದರೆ ಒಂದು ಯೋಚನೆ ಮಾಡಬೇಕು, ನಮ್ಮ
ಭಾಗದಲ್ಲಿ ಯಶ್ಲೂರ ಏನು ರಕ್ಷಿತಾರಣ್ಯದಲ್ಲಿ ಅರ್ಜುನ ಮರಣ ಹೊಂತು ನಮ್ಮದು ಅಸ್ಮಿತೆ ಪ್ರಶ್ನೆ ಇದೆ, ನಮ್ಮದು ಸ್ವಾಭಿಮಾನದ ಪ್ರಶ್ನೆ ಇದೆ. ಅವ್ರು ಮಾಡೋದಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ಆದರೆ ಒಂದು ಗಮನ ಹರಿಸ್ಬೇಕಾಗಿತ್ತು ಅವರು. ನಾವು ಅವತ್ತು ಅರ್ಜುನ ಸತ್ತೋದಾಗ ಅರ್ಜುನನ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ ನಿರಂತರವಾಗಿ ಹೋರಾಟವನ್ನು ಮಾಡಿ ನಮ್ಮ ಕೆಚ್ಚನ್ನು ಪ್ರದರ್ಶನ ಮಾಡಿ ಏನು ಇಲಾಖೆಯವರಿಂದ ಪೊಲೀಸ್ ಅವರಿಂದ ನಾವು ಲಾಠಿ ಚಾರ್ಜ್ ಅನುಭವಿಸಿ ದೌರ್ಜನ್ಯ ಒಳಗಾಗಿ ಅಷ್ಟೆಲ್ಲ ಸಂಕಟವನ್ನು ಅನುಭವಿಸಿದ್ವಿ. ನಮ್ಮ ಮೇಲೆ ಕೇಸ್ ದಾಖಲಾಗೋಂಥ ಸಂದರ್ಭ ಕೂಡ ನಿರ್ಮಾಣ ಆಗಿತ್ತು. ಅಂಥವನ್ನೆಲ್ಲ ಎದುರಿಸ್ಕೊಂಡು ಬಂದು ಇಲ್ಲಿ ಸ್ಮಾರಕ ಆಗಬೇಕು ಅಂತೇಳಿ ಮೊಟ್ಟ ಮೊದಲಿಗೆ ಧ್ವನಿ ಎತ್ತಂಥವರು ಸಾರ್ವಜನಿಕರು, ಹೋರಾಟಗಾರರು ಮತ್ತು ಕನ್ನಡ ಪರ ಸಂಘಟನೆಯವರು. ಅವ್ರು ಯಾರಿಗೂ ಮಾಹಿತಿನೇ ಇಲ್ಲ. ವಿಶೇಷವಾಗಿ ಅರಣ್ಯ ಇಲಾಖೆ ಕೇಳಿದ್ರೆ ಅವರಿಗೂ ಮಾಹಿತಿ ಇಲ್ದಲೇ ಏಕಾಏಕಿ ಬಂದು ಮಾಡ್ತಾ ಇರ್ತಕ್ಕಂಥದ್ದು ಅದು ಸೂಕ್ತ ಅಲ್ಲ. ತಾವು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ನಮ್ಮನ್ನು ಎಲ್ಲ ಒಂದು ಸಭೆ ಕರೆದು ಎಲ್ಲರನ್ನು ಕರೆದು ಮಾತಾಡಿ ಯಾವ ರೀತಿ ಸ್ಮಾರಕ ಮಾಡ್ಬೋದು ಅಂತೇಳಿ ಒಂದು ನೀಲನಕ್ಷೆಯನ್ನು ಮಾಡಿ ಒಂದು ಸ್ಮಾರಕವನ್ನು ಮಾಡ್ಬೋದಾಗಿತ್ತು. ಹಾಗಾಗಿ ಇದು ನೀವು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ. ಸಕಲೇಶಪುರದಲ್ಲಿ ನಾವು ಇದನ್ನು ಪ್ರಶ್ನೆ ಮಾಡ್ತೀವಿ. ದಯವಿಟ್ಟು ಕಾಮಗಾರಿಯನ್ನು ಇಲ್ಲಿಗೆ ನಿಲ್ಲಿಸಿ ಸರ್ಕಾರದ ಮಟ್ಟದಲ್ಲಿ ತಾವು ಕೂಡ ಕೈ ಜೋಡಿಸಿ ಸರ್ಕಾರ ಏನು ಹೇಳುತ್ತೆ ಉನ್ನತ ಮಟ್ಟದಲ್ಲಿ ಅದಕ್ಕೆ ಒಂದು ಸೂಕ್ತವಾದ ಮತ್ತು ವ್ಯವಸ್ಥಿತವಾಗಿ ಏನು ಅಲ್ಲಿ ಅದಕ್ಕೆ ಒಂದು ಮಂದಿರ ನಿರ್ಮಾಣ ಆಗಬೇಕು. ಸುಮ್ಮನೆ ಏಕಾಏಕಿ ಬಂದು ಒಂದು 4 ಚಪ್ಪಡಿ ಹಾಕಿ ನಿರ್ಮಾಣ ಮಾಡಿದರೆ ಅದು ಸೂಕ್ತ ಆಗೋದಿಲ್ಲ ಅಂತ ಹೇಳಿ ನಾವು ದರ್ಶನ್ ಅವರು ಮತ್ತು ದರ್ಶನ್ ಅವರ ಅಭಿಮಾನಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ವಿ ಮತ್ತು ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಒಂದು 3-4 ಮನವಿಗಳನ್ನು ಸಲ್ಲಿಸಿದ್ವಿ. ಸ್ಮಾರಕ ಆಗಬೇಕು, ರಸ್ತೆ ಆಗಬೇಕು ಅಂತೇಳಿ ಸರ್ಕಾರನೂ ಕೂಡ ಗಮನ ಹರಿಸಿಲ್ಲ. ಹಾಗಾಗಿ ಎಲ್ಲರನ್ನು ಕೂತು ಏನು ಸಕಲೇಶಪುರ ಮತ್ತು ಹಾಸನ ಆಡಳಿತ ಅವ್ರನ್ನ ಗಮನಕ್ಕೆ ತಗೊಂಡು, ಅರಣ್ಯ ಇಲಾಖೆ ಗಮನಕ್ಕೆ ತಗೊಂಡು, ಸರ್ಕಾರ ಗಮನಕ್ಕೆ ತಗೊಂಡು, ಸ್ಥಳೀಯರನ್ನ ಗಮನಕ್ಕೆ ತಗೊಂಡು, ಸಂಘಟನೆಯವ್ರನ್ನ ಗಮನಕ್ಕೆ ತಗೊಂಡು ನೀವು ಸ್ಮಾರಕವನ್ನು ನಿರ್ಮಾಣ ಮಾಡಿ ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷರಾಗಿರ್ತೀನಿ. ಏನಪ್ಪ ಇವತ್ತು ಈ ವಿಡಿಯೋದಲ್ಲಿ ಏನು ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ಚಿತ್ರನಟ ಹಾಗೂ ನಾನು ಸಹ ಅವರ ಅಭಿಮಾನಿನೇ, ಡಿ ಬಾಸ್ ಅಂತ ಏನು ಕರೆಸ್ಕೊಳ್ತಾರೆ ನಮ್ಮ ದರ್ಶನ್ ಸರ್ ಇದ್ದಾರೆ. ಅವರ ಮಾಡ್ತಾ ಇರುವಂಥ ಕೆಲಸನ ಶ್ಲಾಘಿಸ್ಬೇಕೋ ಅಥವಾ ಬೈಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಏನಂತ ಅಂದರೆ, ಸಕಲೇಶಪುರದಲ್ಲಿ ಅರ್ಜುನ ಅಂಬಾರಿ ಹೊರುವಂಥ ಅರ್ಜುನ ಆನೆ ಸತ್ತೋಗಿದ್ದು ನಿಮ್ಗೆಲ್ಲ ಗೊತ್ತಿದೆ. ಅದು ಯಾರ ಬೇಜವಾಬ್ದಾರಿತನದಿಂದ ನಾವು ಅರ್ಜುನನ್ ಕಳ್ಕೊಂಡ್ವಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವತ್ತಿನ ದಿನದಲ್ಲಿ ಹೋರಾಟ ನಡೆದಿದ್ದು ಸಹ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವತ್ತು ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಸಹ ನೀವೆಲ್ಲರೂ ಸಹ ನೋಡಿದಿರ. ಇಷ್ಟೆಲ್ಲ ಆಗಿ ಇವತ್ತ್ಯಾಕೆ ಈ ವಿಚಾರನ ನಾನು ತಗೊಳ್ತಾ ಇದ್ದೀನಿ ಅಂದರೆ, ಏಕಾಏಕಿ ಒಂದು ವಿಡಿಯೋನ ನೋಡ್ತೀನಿ ನಾನು ಫೇಸ್ಬುಕ್ಕಲ್ಲಿ. ತೂಗುದೀಪ್ ದರ್ಶನ್ ಸರ್ ಅವರು ಅರ್ಜುನ ಆನೆಗೆ ಒಂದು ಸ್ಮಾರಕನ ಕಟ್ಟಿಸ್ತಾ ಇದ್ದಾರೆ, ನುಡಿದಂತೆ ನಡೆದ್ರು ಅಂತ ಹೇಳಿ ಒಂದು ವಿಡಿಯೋ ನೋಡ್ತೀನಿ. ನನಗೆ ಅದೊಂಥರ ಆಶ್ಚರ್ಯ ಆಗುತ್ತೆ. ಏನಪ್ಪ ಇದ್ದಕ್ಕಿದ್ದಂಗೆನೆ ಒಂದು ನೀಲಿ ನಕ್ಷೆ ಇಲ್ಲ, ಏನಿಲ್ಲ, ಇಮಿಡಿಯೇಟ್ ಮಾಡ್ತಿದ್ದಾರೆ. ಬಟ್ ಒಂದು ಕ್ಷಣ ನಾನು ಖುಷಿ ಪಟ್ಟೆ, ಯಾರೋ ಒಬ್ರು ಮುಂದೆ ಬಂದು ಮಾಡ್ತಾ ಇದಾರಲ್ಲ ಅಂತ ಹೇಳಿ. ಅದರದ ಆಳ ಅಂತರಗಳನ್ನ ನಾವು ಹೋರಾಟಗಾರರು ಎಲ್ಲರೂ ಸಹ ಕೂತು ಮಾಧ್ಯಮದವರು ಎಲ್ಲರ ಹತ್ರನೂ ಚರ್ಚೆ ಮಾಡಿದಾಗ ಅದರ ಆಳ ಅಂತರಗಳು ಗೊತ್ತಾಗ್ತದೆ. ಯಾಕೆ ಅಂದರೆ ಇದು ಪಬ್ಲಿಸಿಟಿಗೆ ಮಾಡ್ತಾ ಇರುವಂಥದ್ದು ಅಂತ ನಾನು ನೇರವಾಗಿ ದರ್ಶನ್ ಸರ್ನ ನಾನು ಇಲ್ಲಿ ಆರೋಪಿಸ್ತೀನಿ. ಯಾಕೆ ಆರೋಪಿಸ್ತೀನಿ ಅಂತ ಅಂದರೆ, ಸರ್ ದಯವಿಟ್ಟು ತಮಗೆ ಮಾಹಿತಿ ತಪ್ಪಾಗಿರ್ಬೋದು. ನೀವು ಮೊದಲು ತಗೋಬೇಕಾಗಿರೋದು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿದ್ದೀರಾ, ಇಲ್ಲ ಸ್ಥಳೀಯವಾಗಿ ಶಾಸಕರಿದ್ದಾರೆ, ಶಾಸಕರ ಹತ್ರ ಏನಾದ್ರು ಅನುಮತಿ ಕೇಳಿದ್ದೀರಾ, ಇಲ್ಲ ಇಲ್ಲಿ ಸ್ಥಳೀಯವಾಗಿ ಹೋರಾಟಗಾರರಿದ್ದಾರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡಿದ್ದೀರಾ, ಸ್ಥಳೀಯವಾಗಿ ಗ್ರಾಮಸ್ಥರಿದ್ದಾರೆ, ಅದರಲ್ಲೂ ಯಶ್ಲೂರು ಭಾಗದ ಗ್ರಾಮಸ್ಥರಿದ್ದಾರೆ, ಅವ್ರನ್ನೇನಾದ್ರೂ ವಿಶ್ವಾಸಕ್ಕೆ ತಗೊಂಡಿದ್ದೀರಾ? ಏಕಾಏಕಿ ತಾವು ಕಳಿಸ್ಬಿಟ್ಟು ಏನೋ ಇವತ್ತಿನ ಮಳೆಗಾಲದ ಮಳೆ ಬಂದಿದೆ, ತಮ್ಮವರು ತಾವು ಆ ವಿಡಿಯೋದಲ್ಲಿ ನೋಡ್ಬೋದು. ನಾವು ಡಿ ಬಾಸ್ ಅಭಿಮಾನಿಗಳು ಡಿ ಬಾಸ್ ಕಳಿಸಿರೋದು ಅಂತ ಹೇಳ್ಕೊಂಡೇ ಮಾಡ್ತಾ ಇದ್ದಾರೆ. ಇವತ್ತು ಈ ಮಲೆನಾಡು ಭಾಗದಲ್ಲಿ ಮಳೆ ಶುರುವಾಗಿದೆ. ಇವತ್ತೇನಾದ್ರೂ ತಾವು ಆ ಅರ್ಜುನ ಸಮಾಧಿನ ಅಗದು ಬಿಟ್ಟಿದ್ರಲ್ಲ, ಅದರ ಒಳಗಡೆ ಸಂಪೂರ್ಣವಾಗಿ ನೀರು ಹೋಗುತ್ತೆ. ಇದಕ್ಕೆ ಜವಾಬ್ದಾರಿ ಯಾರು ತಗೊಳ್ಳೋದು? ಅರಣ್ಯ ಇಲಾಖೆ ತಗೊಳುತ್ತಾ, ACF ತಗೊಳ್ತಾರ, DFO ತಗೊಳ್ತಾರ, ಇಲ್ಲ ಸ್ಥಳೀಯವಾದ ಅಲ್ಲಿಯ ರೇಂಜರ್ ತಗೊಳ್ತಾರ? ಇವತ್ತೇನಾದ್ರೂ ಹಾಳಾದ್ರೆ ಅದಕ್ಕೆ ನೇರವಾದ ಕಾರಣ ಅರ್ಜುನನ ಸಮಾಧಿ ಏನಾದ್ರು ಹಾಳಾದ್ರೆ ಇದಕ್ಕೆ ನೇರವಾದ ಕಾರಣ ಡಿ ಬಾಸ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ದರ್ಶನ್ ಸರ್ ಅಂತ ಹೇಳಲಿಕ್ಕೆ ಇಷ್ಟ. ಇಷ್ಟು ಆಕ್ರೋಶ ಭರಿತವಾಗಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಸ್ಥಳೀಯವಾಗಿ ಅವತ್ತು ಹೋರಾಟ ಮಾಡಿದವರು ಇದ್ದಾರೆ, ಸ್ಥಳೀಯವಾಗಿ ಜನಪ್ರತಿನಿಧಿಗಳಿದ್ದಾರೆ, ಸ್ಥಳೀಯವಾದ ಅಧಿಕಾರಿಗಳಿದ್ದಾರೆ. ಎಲ್ಲರೂ ಸಹ ಅವತ್ತು ಅದಕ್ಕೆ ಒಂದು ಸ್ಮಾರಕನ ನಿರ್ಮಾಣ ಮಾಡಬೇಕು ಅಂತೇಳಿ ಹೋರಾಟಗಾರರು ಬೇಡಿಕೆ ಇಟ್ಟಾಗ ನಾವು ಇಲಾಖೆಯಿಂದ ಮಾಡಿಸ್ತೀವಿ ಅಂತೇಳಿ ಅವತ್ತು ಮಾತು ಕೊಟ್ಟಿದ್ರು. ಇವತ್ತು ಸಹ ನಾವು ಕರೆ ಮಾಡಿ ಕೇಳಿದಾಗ ನಾವು ಯಾವುದೇ ತರಹದ ಪರ್ಮಿಷನ್ ಕೊಟ್ಟಿಲ್ಲ, ಅದನ್ನ ನಾವೇ ಮಾಡಿಸೋದು ಅಂತೇಳಿ ACF ಅವ್ರು ಹೇಳ್ತಾರೆ. ACF ಅವ್ರು ಹೇಳಿದ್ನ ನಾನು ಒಪ್ಕೊಳ್ತೀನಿ. ಅದನ್ನ ನಾನು ಇದೊಂದು ಕ್ಷಣ ನಾನು ACF ಅವ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ಯಾಕೆ ಅಂದ್ರೆ, ಯಾರು ಒಬ್ಬ ಹೋರಾಟಗಾರ ಕಾಡಾನೆ ಹಾವಳಿಯಿಂದ ಯಾರು ಮೃತಪಟ್ಟಾಗ
ಹೋರಾಟಗಾರರು ಏನಾರು ಧರಣಿ ಕೂರ್ತೀವಿ ಅಂದ್ರೆ ಅವರು ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡ್ತಾರೆ, SP ಅವ್ರಿಗೆ ಕರೆ ಮಾಡ್ತಾರೆ, ಸ್ಥಳೀಯವಾಗಿ ಪೊಲೀಸ್ ಇಲಾಖೆಗೆ ಮಾಡ್ತಾರೆ, ಅವ್ರನ್ನ ಬಂಧಿಸ ಅಂತ ಕೆಲಸ ಮಾಡಿಸ್ತಾರೆ, ಜೈಲಿಗೆ ಹಟ್ಸ ಅಂತ ಕೆಲಸ ಮಾಡಿಸ್ತಾರೆ. ಇವತ್ತು ಇಲ್ಲಿ ಆಗಿರುವಂತದ್ದು ಇದೇ ಘಟನೆ. ದಯವಿಟ್ಟು ಅರಣ್ಯ ಇಲಾಖೆಯವರು ಅಲ್ಲಿ ಎಷ್ಟು ಜನ ಹೋಗಿದ್ರು, ಏನು ಆ ಸಮಾಧಿನ, ಆ ರಿಸರ್ವ್ ಫಾರೆಸ್ಟ್ ಒಳಗಡೆ ಇರುವಂತ ಅರ್ಜುನನ ಸಮಾಧಿನ ಅಗದಿದ್ದಾರೆ, ಅವರ ಮೇಲೆ FIR ಆಗ್ಬೇಕು ಅಂತೇಳಿ ನಾನು ಆಗ್ರಹಿಸ್ತೀನಿ. ಇದಕ್ಕೆ ಹಿನ್ನೆಲೆಯಾಗಿ ಕುಮ್ಮಕ್ಕು ಕೊಡ್ತಾ ಇರುವಂತ ದರ್ಶನ್ ಸರ್ ಮೇಲೂ FIR ಆಗ್ಬೇಕು ಅಂತೇಳಿ ನಾನು ಆಗ್ರಹಿಸ್ತೀನಿ. ಯಾಕೆ ಅಂದ್ರೆ ಆ ರಿಸರ್ವ್ ಫಾರೆಸ್ಟ್ ಒಳಗಡೆ ಹೋಗಿ ಅವರಿಗೆ ಅದನ್ನ ಮುಟ್ಲಿಕ್ಕೆ ಅವರಿಗೆ ಅವಕಾಶನೇ ಇಲ್ಲ, ಯಾರು ಸಹ ಪರ್ಮಿಷನ್ ಕೊಟ್ಟಿಲ್ಲ. ಏನಾದ್ರೂ ಮುಂದಿನ ದಿನಗಳಲ್ಲಿ ಇದಾಗ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟನ ನಮ್ಮ ತಂಡ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ದರ್ಶನ್ ಸರ್ ಮೇಲೆ ನಮ್ಗೆ ಅಭಿಮಾನ ಇದೆ, ಆದ್ರೆ ಇಲ್ಲಿ ಇಲಾಖೆ ಇಂಥ ವೈಫಲ್ಯಗಳಿಂದನೇ ನಾವು ಇವತ್ತು ಈ ಅರ್ಜುನನ ಕಳ್ಕೊಂಡು ಅರ್ಜುನನ ಸ್ಮಾರಕ ಮಾಡ್ಬೇಕು ಅಂತ ಹೊರಟಿರೋದು. ಇಲ್ಲ, ಇವತ್ತು ಈ ಇಲಾಖೆ ಎಚ್ಚೆತ್ಕೊಂಡು ಅವತ್ತು ಇದ್ದಿದ್ರೆ ಈ ಅರ್ಜುನ ಇವತ್ತು ಈ ಬಾರಿನೂ ಅಂಬಾರಿ ಹೊರಲಿಕ್ಕೆ ಇನ್ನೂ ಬಲಿಷ್ಠವಾಗಿರ್ತಿದ್ದೆ. ನಮಗೆ ಬೇಜಾರಾಗುತ್ತೆ ಅರ್ಜುನನ ಕಳ್ಕೊಂಡು. ಇವತ್ತು ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ, ಇಡೀ ರಾಜ್ಯದಾದ್ಯಂತ ನೋಡ್ತಾರೆ ಜನ ನೋಡಿ ಈ ಹೋರಾಟಕ್ಕೆ ಕೈ ಜೋಡಿಸ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂದ್ರೆ ಇವತ್ತು ನಾನು ACF ಹತ್ರ ಮಾತಾಡಿದ್ದೀನಿ, ಅವ್ರು ನಾನು ಕಟ್ಟಿಸ್ತೀನಿ, ನಾವೇ ಕಟ್ಸೋದು ಇಲಾಖೆಯಿಂದ ಸ್ಥಳೀಯವಾಗಿ ಅಂತಾನು ಹೇಳಿದ್ದಾರೆ. ಆದ್ರೆ ಶಿಕ್ಷೆ ಆಗ್ಬೇಕು. ನಾವು ಜೈಲು ವಾಸನ ಅನುಭವಿಸಿದೀವಿ, ಹೋರಾಟಗಾರರು 11 ಜನ ಜೈಲಿಗೆ ಹೋಗಿ ಬಂದಿದ್ದೀವಿ ಇದೇ ಕಾಡಾನೆ ವಿಚಾರದಲ್ಲಿ. ಅವತ್ತು ನಮ್ಮಗಳ ಮೇಲೆ ಕೇಸ್ ಹಾಕಿ ನಮ್ಮಗಳನ್ನ ಜೈಲಿಗಟ್ಟುವಂತಹ ಹುಮ್ಮಸ್ಸು ಈ ಅಧಿಕಾರಿಗಳಿಗಿತ್ತಲ್ಲ, ಇವತ್ತು ಇವ್ರ ಮೇಲೆ ಯಾಕಿಲ್ಲ? ಇವತ್ತು ನಾನು ACF ಅವ್ರನ್ನ ಕೇಳ್ತೀನಿ, ACF ಅವ್ರು ನನಗೊಂದು ಉತ್ತರ ಕೊಡ್ತಾರೆ, ಇಲ್ಲ ನಾನೆಲ್ಲ ಅವ್ರನ್ನೆಲ್ಲ ವಾಪಸ್ ಕಳಿಸ್ದೆ, ಕಲ್ಲೆಲ್ಲ ವಾಪಸ್ ತಗೊಂಡು ಹೋಗ್ತಾರೆ. ಸರ್, ಕಲ್ಲೆಲ್ಲ ವಾಪಸ್ ತಗೊಂಡು ಹೋಗ್ತಾರೆ, ಅದನ್ನ ಸಮಾಧಿನ ಆಗದ್ರಲ್ಲ, ಏನಕ್ಕೆ ಆಗದ್ರು? ಮೂಳೆ ತೆಗಿಲಿಕ್ಕಾಗದ್ರ, ದಂತ ತೆಗಿಲಿಕ್ಕಾಗದ್ರ? ಇವರು ಯಾರು ಅನ್ನೋದನ್ನ ನೀವು ವಿಚಾರಿಸೋದ್ರ? ಕನಿಷ್ಠ ಪಕ್ಷ ಇವರನ್ನ ತಂದು ಸ್ಟೇಷನ್ ಅಲ್ಲಿ ಕೂರ್ಸೋದ್ರ? ಯಾಕೆ ಕೂರಿಸ್ಲಿಲ್ಲ? ಸ್ಟೇಷನ್ ಅಲ್ಲಿ ತಂದು ಕೂರಿಸಿ ಇವ್ರ ಮೇಲೆ FIR ಮಾಡಿ ಇವ್ರನ್ನ ಜೈಲಿಗೆ ಕಟ್ಟಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೀನಿ ಈ ಮೂಲಕ. ಮತ್ತೆ ಯಾರೇ ಇವತ್ತು ದರ್ಶನ್ ಸರ್ ಅದನ್ನ ಕಟ್ಲಿಕ್ಕೆ, ಏನು ಸ್ಮಾರಕ ಕಟ್ಲಿಕ್ಕೆ ಬಂದಿದ್ದಾರೆ, ಸ್ವಾಗತಾರ್ಹ, ನಾನು ಒಪ್ಕೊಳ್ತೀನಿ. ಚಿತ್ರನಟರು ನಾನು ಕರಿಚಿರತೆ, ನಾನು ಹೆಬ್ಬುಲಿ, ನಾನು ಗಜ ಅಂತ ಹೇಳಿ ಹೆಸರಿಟ್ಕೊಂಡವ್ರನ್ನ ಎಲ್ಲರನ್ನೂ ನೋಡಿದೀವಿ. ಯಾರು ಸಹ ಮುಂದೆ ಬಂದಿಲ್ಲ, ದರ್ಶನ್ ಸರ್ ಮುಂದೆ ಬಂದಿದ್ದಾರೆ, ಅದನ್ನ ನಾನು ಸ್ವಾಗತಾರ್ಹ. ಆದ್ರೆ ಸ್ಥಳೀಯವಾಗಿ ತಾವು ಎಲ್ಲರನ್ನು ಒಪ್ಪಿಗೆ ತಗೋಬೇಕು ಅನ್ನೋದು ಒಂದೇ ನನ್ನ ಉದ್ದೇಶ, ಬಿಟ್ರೆ ಬೇರೆ ಇನ್ನೇನು ಇರಲ್ಲ ಇದರಲ್ಲಿ. ಯಾಕೆಂದ್ರೆ ಸ್ಮಾರಕ ಅಂದ ತಕ್ಷಣ ಬಂದು 4 ಕಲ್ಲು ನೆಟ್ಟು ಅವ್ರ ಹೆಸರು ಹಾಕಿ ಹೋದ ತಕ್ಷಣ ಸ್ಮಾರಕ ಆಗಲ್ಲ ಸರ್. ಅದು ಇದು ಮಲೆನಾಡು ಭಾಗ. ಇಲ್ಲಿ ನಾವು ಮೊದಲು ಪ್ರಕೃತಿಗೆ ಒತ್ತು ಕೊಡ್ತೀವಿ, ಜೊತೆಗೆ ಟೂರಿಸಂ ಇನ್ನೂ ಇಂಪ್ರೂವ್ ಆಗಬೇಕು ಅಂತೇಳಿ ನಾವು ಹೋರಾಟನ ನಡ್ಸ್ಕೊಂಡೇ ಬರ್ತಿದ್ವಿ. ನಮ್ಮ ಇದು ಸಹ ಹಣೆ ಬರಸ ಇಲ್ದಿದ್ದಕ್ಕೆ ಒಳ್ಳೆ ಜಿಲ್ಲಾ ಉಸ್ತುವಾರಿಗಳು ಸಿಗ್ತಾ ಇಲ್ಲ, ಪ್ರವಾಸೋದ್ಯಮ ಇಲಾಖೆ ಯಾರು ಅಧಿಕಾರಿಗಳು ಬರ್ತಾರೆ ಅವರು ಸರಿ ಇಲ್ಲ. ಇವರೆಲ್ಲ ನಿರ್ಲಕ್ಷ್ಯದಿಂದ ನಾವು ಮಲೆನಾಡು ಭಾಗದ ಜನ ಇವತ್ತು ಇದು ಪ್ರವಾಸಿ ತಾಣ ಮಾಡಕ್ ಆಗಿಲ್ಲ. ಆದ್ರೆ ಇವತ್ತು ಇದಕ್ಕೆ ಅವಕಾಶ ಸಿಕ್ಕಿದೆ. ನಿರ್ಲಕ್ಷ್ಯದಿಂದ ನಾವು ಮಲೆನಾಡು ಭಾಗದ ಜನ ಇವತ್ತು ಇದು ಪ್ರವಾಸಿ ತಾಣ ಮಾಡಕ್ ಆಗಿಲ್ಲ. ಆದ್ರೆ ಇವತ್ತು ಇದಕ್ಕೆ ಅವಕಾಶ ಸಿಕ್ಕಿದೆ. ಇದನ್ನ ಸ್ಮಾರಕ ಮಾಡಬೇಕು ಅಂದ್ರೆ ದಯವಿಟ್ಟು ಇದಕ್ಕೆ ಅದರದೇ ಆದಂತ ಒಂದು ನೀಲಿ ನಕ್ಷೆ ರೆಡಿ ಮಾಡಿ ಅದನ್ನ ಪ್ರವಾಸಿ ತಾಣ ಮಾಡಬೇಕು ಅಂತ ಇದೆ. ನೀವು ಹೇಗ್ ಬೇಕೋ ಹಾಗೆ ಕಟ್ಟು ಹೋಗ್ಲಿಕ್ಕೆ ನಾವಂತೂ ಬಿಡಲ್ಲ. ಸ್ಥಳೀಯ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಎಲ್ಲ ಕನ್ನಡ ಪರ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಒಂದಾಗಿ ಹೋರಾಟನ ಮಾಡ್ತೀವಿ. ಅದಕ್ಕೆ ಸೂಕ್ತವಾದ ಒಂದು ಸ್ಮಾರಕ ಆಗಬೇಕು ಮತ್ತು ಅದು ಪ್ರವಾಸಿ ತಾಣ ಆಗಬೇಕು, ಮುಂದಿನ ಪೀಳಿಗೆಗೆ ಉಳಿಬೇಕು. ನಾವು ಸತ್ರು ಸಹ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಮತ್ತು ಇಡೀ ರಾಜ್ಯದ ಜನತೆ ಅರ್ಜುನ ಇದಾನೆ ಇವತ್ತಿಗೂ ಅನ್ನೋ ತರಕ್ಕೆ ಸ್ಮಾರಕ ಆಗ್ಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ. ಹಾಗೇನೆ ಇದ್ರ ವಿಚಾರವಾಗಿ ಮೈಸೂರು ಮಹಾರಾಜರು ಧ್ವನಿ ಎತ್ತಬೇಕು. ಯಾಕೆ ಅಂದ್ರೆ ಇದು ಸಂಸ್ಥಾನಕ್ಕೆ, ಮೈಸೂರು ಅರಮನೆಯ ಸಂಸ್ಥಾನಕ್ಕೆ 65 ವರ್ಷ ದುಡ್ದಂತ ಆನೆ. ಇದು ದುಡಿಸ್ಕೊಳಕ್ಕಾಗುತ್ತೆ. ಇವತ್ತು ಇಲ್ಲಿ ಏನೋ ನಡೀತಾ ಇದೆ ಅಂದಾಗ ನಿಮಗೆ ಬರಕ್ಕಾಗಲ್ಲ. ಎಲ್ಲೋ ರಾಜಕೀಯ ಮಾಡಕ್ ಹೋಗ್ತೀರಾ. ನಿಮಗಿದ್ದಂತ ಒಂದು ರಾಜರ ಪಟ್ಟಣೆ ಸಾಕಿತ್ತು. ಇವನ್ನೆಲ್ಲ ಮಾಡ್ಕೊಂಡು ಹೋಗಿದ್ರೆ ನೀವು ರಾಜರ ಗೌರವ ಇನ್ನೂ ಹೆಚ್ಚಾಗಿರ್ತಿತ್ತು, ನಮ್ಮ ಮನಸ್ಸಲ್ಲಿ ನೀವು ಉಳಿತಿದ್ರಿ. ನಿಮಗೆ ರಾಜಕೀಯ ಬೇಡವಾಗಿತ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲು ಅರ್ಜುನನಿಗೆ ಏನು ಮಾಡಬೇಕು ಅದನ್ನ ಮಾಡಿ ಮಹಾರಾಜರೇ ಅಂತ ಹೇಳಿ ನಾನು ನಮಸ್ತೆ. ಆಗ್ರಹವನ್ನ ಪುರಸ್ಕರಿಸಿ ಮಲೆನಾಡು ಭಾಗದ ಜನ ಆನೆ ಆಬಲಿಯನ್ನ ತಡೆಗಟ್ಟಿ ಅಂತ ಕೇಳ್ತಾರೆ. ಸರ್ಕಾರಕ್ಕೆ ಯಾರೇ ಅನ್ನಲ್ಲ. ಮಲೆನಾಡು ಭಾಗದಲ್ಲಿ ಕೊನೆ ಪಕ್ಷ ಅರ್ಜುನನ ಸಮಾಧಿ ಮಾಡಿ ಅದೊಂದು ಪ್ರವಾಸೋದ್ಯಮ ಸ್ಥಳ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾರೆ ಅನ್ನಲ್ಲ. ಯಾಕಿಷ್ಟು ನಿರ್ಲಕ್ಷ್ಯವೋ ಮಲೆನಾಡು ಭಾಗದ ಜನದ ಮೇಲೆ ಗೊತ್ತಿಲ್ಲ ಸರ್ಕಾರಕ್ಕೆ. ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಸರ್ಕಾರ, ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಅರಣ್ಯ ಇಲಾಖೆ, ಇನ್ನಾದ್ರೂ ಅರ್ಜುನನ ಸ್ಮಾರಕ ಸಮಾಧಿಯನ್ನ ಮಾಡೋತ್ರ ಅತ್ತ ಗಮನ ಹರಿಸ್ಲಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ ನಮ್ಮ ನಡೆ.